ಅನ್ನೋದೇ ನಮಗೆ ಯಾರಿಗೂ ಕೂಡ ತಿಳಿದಿಲ್ಲ. ಏನ್ ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವಿದ್ಯಾಭ್ಯಾಸದ ಗುರಿ ಕೆಲಸಕ್ಕೋಸ್ಕರವಾಗಿ ಹಣ ಮಾಡೋಕ್ಕೋಸ್ಕರವಾಗಿ ವಿದ್ಯಾಭ್ಯಾಸ ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ನಾವು ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ವಾಹನಗಳು ನಡೆಯಲಿಕ್ಕೆ ಅಂದರೆ ಓಡಿಸ್ಲಿಕ್ಕೆ ಯಂತ್ರ ಚಾಲನೆಗಾಗಿ ಚಾರ್ಜಿಂಗ್ ಅವಶ್ಯಕತೆ ಇದೆ, ಹೌದಾ? ನಮ್ಮ ದೇಹಕ್ಕೂ ಮನಸ್ಸಿಗೂ ಬೇಕಾದ ಚಾರ್ಜಿಂಗ್ ಯಾವುದು ಅಂತ ಪ್ರಶ್ನೆ, ಉತ್ತರ ಬೇಕು. ನಮ್ಮ ದೇಹಕ್ಕೂ ಮನಸ್ಸಿಗೂ ಚಾರ್ಜಿಂಗ್ ಆಗಬೇಕಾ ಬೇಡ? ಯಾವುದದು? ಈಗ ಚಾರ್ಜಿಂಗು ನಾವು ಹೆಂಗೆ ಮಾಡ್ಕೊಳ್ಳೋದು? ಎಲ್ಲಿದೆ ಚಾರ್ಜಿಂಗು? ನಮಗೆ ಒಂದು ಹೃದಯ ಅಂತ ಇದೆ. ಆ ಹೃದಯ ಅಂತಕ್ಕಂಥದ್ದು ತಾನು ಇರುವಷ್ಟಕ್ಕೆ, ತನ್ನ ಪರಿಚಯಕ್ಕಾಗುವಷ್ಟು ಮಟ್ಟಕ್ಕೆ ವಿದ್ಯುತ್ತನ್ನು ಅದು ತಾನೇ ರೂಪಿಸ್ಕೊಳ್ಳುತ್ತೆ. ನಮ್ಮಲ್ಲಿರುವಂಥ ಹೃದಯ ತನ್ನ ಇರುವಿಕೆಗಾಗಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಅದಕ್ಕೆ ತನ್ನಷ್ಟಕ್ಕೆ ತಾನು ಅದು ರಿಪೇರಿ ಮಾಡ್ಕೊಳ್ಳುತ್ತೆ, ಉತ್ಪತ್ತಿ ಮಾಡ್ಕೊಳ್ಳುತ್ತೆ. 1.5 ವ್ಯಾಟ್ ವಿದ್ಯುತ್ ಶಕ್ತಿ ಹೃದಯಕ್ಕಿರ್ತಕ್ಕಂತಹ ಐಡೆಂಟಿಟಿಗೆ ಬೇಕಾಗತ್ತೆ ಒಂದು ದಿನಕ್ಕೆ. ಅದು ಕಾಪಾಡ್ಕೊಳ್ಳೋಕ್ಕಾಯ್ತು. ನಮ್ಮ ಬದುಕಿಗೇನು, ನಮ್ಮ ಪ್ರಯತ್ನ ಯಾವುದು ಅನ್ನೋದು ನಿಜವಾದ ವಿದ್ಯಾಭ್ಯಾಸ ಬೇಕಲ್ಲ. ಹೃದಯ ಮಾಡ್ತಾ ಇದೆಯಪ್ಪ, ಹೃದಯಕ್ಕೋಸ್ಕರ ನೀನೇನು ಮಾಡ್ತಾ ಇದೀಯಾ? ನೀನೇನು ಮಾಡಬೇಕಿತ್ತು, ಏನು ತಿಳ್ಕೋಬೇಕಿತ್ತು, ಏನು ಬೇಕಿತ್ತು ಹೃದಯಕ್ಕಾಗಿ? ದೇವರು ಹೃದಯ ಕೊಟ್ಟರು, ನಾವೇನು ಮಾಡ್ಕೊಂಡಿದ್ದೀವಿ? ದೇವ್ರಿಗೆ ಗೊತ್ತಿಲ್ವಾ ಏನು ಬೇಕು, ಸಿಗ್ತಾ ಇದೆ, ಕೊಡ್ತಾ ಇದೆ ಅಂತ ಅಂದ್ಕೊಂಡು ಬದುಕ್ತಾ ಇದ್ದೀವಿ ಅಲ್ವಾ? ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಮೊದಲನೇದಾಗಿ ಒಳ್ಳೆ ಬುದ್ಧಿವಂತರಾಗಬೇಕು ಅಂತ ಪ್ರತಿಯೊಬ್ಬ ಪಾಲಕರ ಒಂದು ಪೂರ್ಣವಾಗಿರುವಂಥ ಸತ್ಯ. ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು. ಆ ಬುದ್ಧಿ ಅಂದರೆ ಯಾವ ರೀತಿ ಬುದ್ಧಿ ಆಗಬೇಕು ಅನ್ನೋದೇ ನಾವು ತಿಳ್ಕೋಬೇಕಾಗಿರೋದು. ಸಿಂಹದಲ್ಲಿ ಎಷ್ಟು ಶಕ್ತಿದಾಯಕವಾಗಿರ್ತಕ್ಕಂತಹ ಒಂದು ಶಕ್ತಿ ಇರುತ್ತೋ ಆ ರೀತಿಯಾಗಿ ಭಯನೇ ಇರಬಾರ್ದು ಜೀವನದಲ್ಲಿ. ನಾನು ಏನು ಆಗ್ತೀನಿ ಅನ್ನೋ ಭಯನೇ ಇರಬಾರ್ದು. ಪ್ರತಿ ಹೆಣ್ಣು ಗಂಡಿಗೂ ಬೇಕಾಗಿರತಕ್ಕಂಥ ನಿಜವಾದ ಶಿಕ್ಷಣ ಇದು. ಬುದ್ಧಿ ಎನ್ನುವ ಶಕ್ತಿ ಬೇಕು ಅಂತೆ ಬೇಡ ಅಂತೀಮ್ಮ? 2 ನಿಮಿಷಕ್ಕೆ ಚೇಂಜ್ ಆಗಿಬಿಡುತ್ತೆ ನಮ್ಮ ಬುದ್ಧಿ. ಈಗ ಹೇಳ್ದಲ್ಲ, ಅಯ್ಯೋ ಯಾಕೋ ಸರಿ ಹೋಗ್ತಾರ ಬಿಡು. ಇದು ಈ ಬುದ್ಧಿ ಎನ್ನುವ ಒಂದು ಶಕ್ತಿ ಮಕ್ಕಳಿಗೆ ತಂದೆ ತಾಯಿ ತುಂಬಬೇಕಾಗಿತ್ತು. ತುಂಬುತ್ತಿಲ್ಲ, ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ತುಂಬಬೇಕು ಅಂತೆ ಬೇಡ ಅಂತೀಮ್ಮ? ನಾವು ಸ್ಕೂಲ್ಗೆ ಅಡ್ಮಿಷನ್ ಮಾಡೋದು ಓಕೆ, ಅದು ಮಾಡಿ, ನೀವು ತೊಂದರೆ ಇಲ್ಲ. ಆದರೆ ಮಗು ಸ್ಕೂಲ್ಗೆ ಹೋಗ್ಲಿಕ್ಕೆ ಭಯ, ಟ್ಯೂಷನ್ಗೆ ಹೋಗ್ಲಿಕ್ಕೆ ಭಯ, ಎಕ್ಸಾಮ್ಗೆ ಹೋಗ್ಲಿಕ್ಕೆ ಭಯ, ಮಾತಾಡ್ಲಿಕ್ಕೆ ಭಯ. ಈ ಭಯಕ್ಕೆ ನಿಮ್ಮ ಹತ್ರ ಏನಿದೆ? ವಿದ್ಯೆ. ಇದು ಸ್ಕೂಲಲ್ಲಿ. ಅದಕ್ಕೋಸ್ಕರ ಏನು ಹೇಳುತ್ತೆ ಅಂದರೆ, ಪೋಷಕರಿಗೆ ಈ ರಹಸ್ಯ ಗೊತ್ತಿಲ್ಲ. ಪೋಷಕರಿಗೆ ರಹಸ್ಯ ಗೊತ್ತಿಲ್ಲ. ಮಗುವಿನ ರಹಸ್ಯ ಏನು ಅಂದರೆ ಶಕ್ತಿದಾಯಕವಾದ ಬುದ್ಧಿ ಇರಬೇಕು ಅಂತ ಬಯಸ್ತಾರೆ. ಆದರೆ ಪೋಷಕರಿಗೆ ಅದರದ್ದು ಎಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಇನ್ನು ಶಿಕ್ಷಕರಿಗೆ ಹೇಳಕ್ಕೆ ಆಗಿಲ್ಲ. ಇನ್ನು 2 ಕಡೆನೂ ಸಿಕ್ಕಿಲ್ಲ ಅಂದರೆ ಮಗುವಿನ ನಿಜವಾದ ಭವಿಷ್ಯ ಎಲ್ಲಿದೆ? ನಾವು ಕೇಳುವುದು ಭವಿಷ್ಯ ಶಾಸ್ತ್ರ ಕೇಳೋರ ಹತ್ರ. ನನ್ನ ಮಗ ಏನಾಯ್ತ ನೋಡಿ ಆ ಭವಿಷ್ಯಕ್ಕೆ ನಾವು ಕಾತುರರಾಗಿ ಅನುಭವಿಸ್ಕೊಂಡು ಮಕ್ಕಳ ಮೇಲೆ ತಲೆ ಮೇಲೆ ಹಾಕಿ ನಾವು ತಲೆ ಮೇಲೆ ಕೂರಿಸ್ಕೊಂಡು ಇಳಿಸೋಕ್ಕೂ ಆಗದೆ ನಡ್ಸೋಕ್ಕೂ ಆಗದೆ ಅನುಭವಿಸ್ತಾ ಇರ್ತಕ್ಕಂತಹ ಇದು ಒಂದು ಭ್ರಮಾರಸವಾಗಿರ್ತಕ್ಕಂತಹ ಭ್ರಮೆ. ಯೋಚನೆ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅನುಭವಿಸ್ತಕ್ಕಂಥದ್ದು. ಜೊತೆಗೆ ಮಕ್ಕಳನ್ನ ಎಳ್ಕೊಂಡು ಹೋಗೋದು. ಅಯ್ಯೋ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ಬಾ. ಗೊತ್ತಿರೋದು ಯಾವುದು? ಗೊತ್ತಾಗಿರೋದು ಯಾವುದು? ಇಲ್ಲ. ಶಿಕ್ಷಣ ವ್ಯವಸ್ಥೆಗೂ ಮಗುವಿನ ಬುದ್ಧಿಶಕ್ತಿಗೂ ಎಷ್ಟರ ಮಟ್ಟಕ್ಕೆ ನಿಕಟವಾದ ಸಂಬಂಧ ಇದೆ ಅಂತ ನಾವು ತಿಳ್ಕೋಬೇಕು ಅಂತಕ್ಕಂತಹ ಸತ್ಯ ಅರ್ಥ ಆಗಿದೆ ಅಂತ ಅಂದ್ಕೊಂಡೇ ಇರೋಣ. ಆಗಿಲ್ಲ ಅಂತ ಬೇಜಾರಾಗೋದು ಬೇಡ. ಆದರೂ ಒಂದಂತೂ ಸತ್ಯ, ಹೆದರಿಕೆ ಭಯ ಅಂತಕ್ಕಂಥದ್ದು ಯಾರಿಗೂ ಇರಬಾರ್ದು. ಕಾಯಿಲೆ ಬರುತ್ತೆ, ಏನೋ ಆಗ್ಬಿಡ್ತೀನಿ, ಹಿಂಗೋ ಆಗತ್ತೆ, ಏನೂ ಇರಬಾರ್ದು. ಇದು ಬದುಕು ಚೆನ್ನಾಗಿರುತ್ತಾ? ಇಲ್ಲಮ್ಮ. ಈಗ ಈ ಒಂದು ಶಕ್ತಿಯಾದ ಬುದ್ಧಿಯನ್ನು
ನಾವು ಎಷ್ಟರ ಮಟ್ಟಕ್ಕೆ ನಾವಿಟ್ಕೊಂಡಿದ್ದೀವಿ, ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ, ಕೊಟ್ಟಿದ್ದೀವಿ, ಹೇಳ್ಕೊಟ್ಟಿದ್ದೀವಿ ಅನ್ನೋ ಸ್ವಲ್ಪ ಮಟ್ಟಿಗಾದರೂ ಇವತ್ತು ನಿಮ್ಮ ಮುಂದೆ ಇಡೋಣ. ಎಷ್ಟರ ಮಟ್ಟಕ್ಕೆ ನೀವು ಅದನ್ನು ಬೆಳೆಸ್ತೀರಾ ಅನ್ನೋದು ಕೂಡ ನಾವು ಪ್ರಯತ್ನದಲ್ಲಿ ಇರೋಣ ಅಂತ ಹೇಳ್ತಾ, ಈ ಒಂದು ರಹಸ್ಯಕರವಾದ ವಿಚಾರಕ್ಕೆ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ನಾವು ಒಂದಂತೂ ತಿಳ್ಕೋಬೇಕು, ಈ ರೀತಿಯಾದ ಶಕ್ತಿದಾಯಕವಾದ ಬುದ್ಧಿಯನ್ನು ನಮ್ಮ ಮಕ್ಕಳಿಗೆ ಕೊಡಲೇಬೇಕು ಆಗಿತ್ತು, ಅಥವಾ ಮುಂದೆ ಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಹೇಳುವ ಸಾಧ್ಯವಾದಷ್ಟು ಮಟ್ಟಿಗೆ ಹೇಳಿ ತಿಳಿಸೋಕ್ಕೆ ಪ್ರಯತ್ನ ಮಾಡೋಣ. ಹಾಗಿದ್ದ ಮೇಲೆ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪಾದರೂ ಏನು? ವಿಚಾರಕ್ಕೆ ಬರೋಣ. ಏನದು? ನಾವು ಟೈಮ್ ಇಲ್ಲ ಅಂತ ಸಾಕಷ್ಟು ಬೆಳಗಿನ ಸಾಯಂಕಾಲ ತನಕ ಸಾಕಷ್ಟು ಹೇಳ್ತಾ ಇರ್ತೀವಿ. ಟೈಮ್ ಇಲ್ಲ ಯಾವುದಕ್ಕೆ ಹೇಳ್ತೀವಮ್ಮ ಅಂದಾಜಾಗಿ? ಟೈಮ್ ಇಲ್ಲ ಈಗ ಅನ್ನೋದಕ್ಕೆ ಯಾವುದಕ್ಕೆ ಹೇಳ್ತೀವಿ ಜಾಸ್ತಿ? ಊಟ ಮಾಡೋದು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟೆ ನೋಡಮ್ಮ. ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತಾ ಇದೆ, ಟೈಮ್ ಇಲ್ಲ. ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ, ಟೈಮ್ ಇಲ್ಲ. ಅಮ್ಮ ಟೈಮ್ ಇಲ್ಲ ಅಂತ ದಿನ ಪೂರ್ತಿ ಕಳೆದು ಬಿಡ್ತಾರೆ. ತಿಂಡಿಗೂ ಟೈಮ್ ಇಲ್ಲ, ಊಟಕ್ಕೂ ಟೈಮ್ ಇಲ್ಲ, ಮಲಗಕ್ಕೂ ಟೈಮ್ ಇಲ್ಲ. ಈಗ ಚಾರ್ಜಿಂಗ್ ಎಲ್ಲ ಆಗಬೇಕಿದು? ಆಗಬೇಕು ಅಂತ ಬೇಡ ಅಂತೀಯಾ? ಆಗಬೇಕು, ಆಗಲ್ಲ. ಈಗ ನಮಗೆ ದೇಹಕ್ಕೆ ಸುಸ್ತು ಅನ್ನೋದು ಕಾರ್ಯಕ್ರಮದಲ್ಲಿ ದಿನಾ ನಾನು ವಿಚಾರ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಸುಸ್ತಾಗ್ತಾ ಇದೆ, ನೋವಾಗ್ತಾ ಇದೆ, ದೇಹ ಭಾರ ಆಗ್ತಾ ಇದೆ, ನೋಡ್ಕೊಂಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರಿಗಿನ್ನೂ ಅರ್ಥನೇ ಆಗಿಲ್ಲ. ಮಕ್ಕಳ ದೇಹ ಬೇಡ, ಅವ್ರ ದೇಹನೇ ನೋಡ್ಕೊಳ್ಳಿ, ಅಪ್ಪ ಅಮ್ಮದನ್ನೇ. ನಮಗೆ ತೂಕ ಇದೆ ದೇಹ, ನಮ್ಮ ಮಾತು ಕೇಳ್ತಾ ಇಲ್ಲ ನಮ್ಮ ದೇಹ, ಈ ಪರಿಸ್ಥಿತಿಯಲ್ಲೇ ನಾವಿದ್ದೀವಿ, ಇದಕ್ಕೆ ಸ್ಕೂಲು ಕಾಲೇಜ್ ಗೊತ್ತಿಲ್ಲ ಸ್ವಾಮಿ ಅಂತ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಂಡೇ ಬದುಕ್ತಾ ಇದ್ದೀವಿ. ಇದಕ್ಕೆ ಇವತ್ತು ಈ ರಹಸ್ಯವನ್ನು ತಿಳ್ಕೊಂಡಾಗ ನಾವು ಮಾಡುತ್ತಿರುವ ದೇಹಕ್ಕೂ ಮನಸ್ಸಿಗೂ ಮಾಡ್ತಾ ಇರುವ ಕೆಟ್ಟ ಅಭಿಚಾರ, ಅಂದರೆ ಈ ಮಾಟ ಮಂತ್ರ ಮಾಡಿಸ್ಬಿಟ್ಟು ಏನೋ ಮಾಡಿಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅಂತ ನಾವು ಹೇಳಿ ಎದುರಿಸ್ಕೋತೀವಿ. ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನಿನಗೆ ಸಾಯ್ಲಿ ಅಂತ, ಇದಕ್ಕೆಲ್ಲ ಹೆದರ್ಕೋತೀವಿ. ಹಾಗೆ ನಮ್ಮ ದೇಹಕ್ಕೂ ಮನಸ್ಸಿಗೂ ನಾವೇ ಮಾಟ ಮಾಡಿಸ್ಕೊತಾ ಇದ್ದೀವಿ. ಯಾವುದರಿಂದ? ಸಮಯಕ್ಕೆ ಸರಿಯಾಗಿ ತಿನ್ನುವುದಕ್ಕಾಗದೇ ಇರುವುದೇ ನಮ್ಮ ದೇಹಕ್ಕೂ ಮನಸ್ಸಿಗೂ ಆಗುತ್ತಿರುವ ಮಾಟ ಮಂತ್ರದ ಪೂರ್ಣವಾದ ಸತ್ಯ ಪ್ರತಿದಿನವೂ ನಡೀತಾ ಇದೆ. ಅಂದಮೇಲೆ ನಿಮಗೆ ನೆಮ್ಮದಿ, ಖುಷಿ, ಆರೋಗ್ಯ, ನಿದ್ದೆ ಎಲ್ಲಿ ಬರುತ್ತೆ? ಬರಲ್ಲ. ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ನಿಂಬೆಹಣ್ಣು ತಡೆ ಒಡಿಸೋದು, ದಾಟೋದು, ಯಂತ್ರ ಕಟ್ಟಿಸ್ಕೊಳ್ಳೋದು, ಮಂತ್ರ ಮಾಡ್ಕೊಳ್ಳೋದು, ಮಂತ್ರ ಹೇಳ್ಕೊಳ್ಳೋದು, ದೇವ್ರ ಹತ್ರ ಕುತ್ಕೊಂಡು ತಲೆ ಮೇಲೆ ನೀರು ಹಾಕಿಸ್ಕೊಳ್ಳೋದು, ಮುಖಕ್ಕೆ ನೀರು ಬಡಿಸ್ಕೊಳ್ಳೋದು, ಇವೆಲ್ಲ ಮಾಡ್ತೀವಿ ನಾವು. ಹೌದಾ? ಯಾಕೆಂದರೆ ದಾರಿ ಸಿಗ್ತಾ ಇಲ್ಲ ನಮಗೆ. ಆದರೆ ಇದು ನಾವು ಹಾಗಾದರೆ ಇದರಲ್ಲಿ ನಮ್ಮ ಮುಖ್ಯವಾದ ಪಾತ್ರ ಯಾವುದು ಅಂತ ತಿಳ್ಕೊಳ್ಬೇಕಾದಂತಹ ವಿಚಾರ ಈ ಒಂದು ಕಾರ್ಯಕ್ರಮದ ಪೂರ್ಣವಾಗಿರ್ತಕ್ಕಂಥ ಒಂದು ಸತ್ಯ. ಈ ರೀತಿ ನಾವು ತಲತಲಾಂತರದಿಂದ ಈ ರೀತಿ ಅನಾವಶ್ಯಕವಾಗಿ ಊಟದ ಸಮಯವನ್ನು, ತಿಂಡಿಯ ಸಮಯವನ್ನು, ನಿದ್ದೆಯ ಸಮಯವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಾ ಇಲ್ಲ? ಈ ತಪ್ಪನ್ನು ಮಾಡ್ತಾ ಇದ್ದೀವಾ ಇಲ್ಲ? ಅಲ್ವಾ? ಈ ತಪ್ಪು ಅಂತ ನಾವು ಮಾಡಿದ ಮೇಲೆ ಯಾರು ಅನುಭವಿಸ್ಬೇಕು? ನಾವೇ ಅನುಭವಿಸ್ಬೇಕು. ಈಗ ಇದನ್ನು ಯಾರು ತಿಳ್ಕೋಬೇಕು? ನಾವೇ ತಿಳ್ಕೋಬೇಕು. ಇದಕ್ಕೇನು ಮಾಡಬೇಕು? ಅದು ನಾವೇ ತಿಳ್ಕೋಬೇಕು. ನೀವೆಲ್ಲೋ ಹೋಗ್ಬಿಟ್ಟು ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತ ಮೆಡಿಷನ್ ತೊಗೊಳಕ್ಕೆ ಹೋದರೆ ಅಥವಾ ದೇವ್ರ ಹತ್ರ ಕೂತ್ಕೊಂಡು ಕೇಳಿದ್ರೆ ಈ ಎರಡು ಜಾಗದಲ್ಲೂ ನಿಮಗೇನು ಸಿಗಲ್ಲ. ಮೆಡಿಷನ್ ಸಿಗುತ್ತೇನೋ, ಇಲ್ಲ ಅಂತಿಲ್ಲ. ಆದರೆ ಭಗವಂತ ಅದಕ್ಕೆ ಮೌನ ಆಗಿದ್ದಾನೆ. ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಅಲ್ಲ, ನಿನ್ನ ಹತ್ರ ಇದೆ ಅಂಥೇಳಿ ದೇವ್ರ ಕೈಯನ್ನು ಹೀಗಿಟ್ಬಿಟ್ಟಿದ್ದಾನೆ. ನೀನೇ ತಿಳ್ಕೊ, ನನ್ನ ಹತ್ರ ಕೇಳಕ್ಕೆ ಬರಬೇಡ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ಹತ್ರ ನಾವು ಇದೆಲ್ಲ ಕೇಳೋದಕ್ಕೆ ನಮಗೆ ಯಾವ ಕಾರಣಕ್ಕೂ ಹಕ್ಕಿಲ್ಲ. ಇದು ನಾವು ತಿಳ್ಕೋಬೇಕು ಅಂತಲೇ ಭಗವಂತ ನಮ್ಮ ದೇಹವನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ದೇಹದಲ್ಲಿ ಏನೇನು ಇರಬೇಕು ಎಲ್ಲವನ್ನೂ ಸೂಕ್ತವಾಗಿ ಕಳಿಸಿಕೊಟ್ಟಿರೋದ ಮೇಲೆ ನಾವು ಕೇಳೋದ್ರಲ್ಲಿ ಅರ್ಥ ಇಲ್ಲ. ನಾವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಇರ್ತಕ್ಕಂಥದ್ದಕ್ಕೆ ಈ ಸಾಲ, ಪ್ರತಿದಿನವೂ ಸಾಲ ಬೆಳೀತಾ ಹೋಗುತ್ತೆ. ಮಗುವಿಂದ ಕೂಡ, ಸ್ಕೂಲ್ಗೆ ಹೋಗೋ ಮಗುವಿಂದ ಕೂಡ ವಯಸ್ಸಾದ ವೃದ್ಧರವರೆಗೂ ಈ ಸಮಸ್ಯೆ ಇದ್ದೇ ಇದೆ. ವೃದ್ಧರು ಬಿಟ್ಪಣ್ಣ ಪಾಪ ಅವ್ರು ಏನಂಗೆ ಕೂತ್ಕೊಂಡು ಹೆಂಗೋ ತಿನ್ಕೋತಾರೆ, ಮಾಡ್ಕೋತಾರೆ. ಆದರೆ ಇನ್ನೂ ಸರ್ವಿಸಲ್ಲಿ ಓಡ್ತಾ ಇರ್ತಕ್ಕಂಥ ಗಂಡ ಹೆಂಡತಿ, ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಈ ಸಮಸ್ಯೆ ಪ್ರತಿ ಮನೆಯಲ್ಲಿ ಸ್ವಲ್ಪ ಇಲ್ಲ ಅಂತ ಹೇಳ್ಕೊಳ್ಳೋಣ. ಪ್ರತಿ ಮನೆಯಲ್ಲಿ ಅಂತ ಹೇಳೋದಕ್ಕೆ ಸ್ವಲ್ಪ ಇಲ್ಲ ಅಂತ ಹೇಳ್ಕೊಳ್ಳೋಣ, ಈ ಸಮಸ್ಯೆ ಇದೆ. ಈಗ ಇದರಿಂದ ನಾವು ಅನುಭವಿಸ್ತಾ ಇರತಕ್ಕಂತಹ
ಸಮಸ್ಯೆಯಾದರೂ ಏನು ಅಂದರೆ, ಇವತ್ತು ನಮಗೆ ಹೃದಯ ಬಡಿತವನ್ನು ನಾವು ಯಾವ ಮಟ್ಟಕ್ಕೆ ನಾವು ಬಳಸ್ಕೊತಾ ಇದ್ದೀವಿ, ನಮ್ಮನ್ನು ಹೆದರ್ಕೊಳ್ಳತಕ್ಕಂಥ ಮಟ್ಟಕ್ಕೆ ಹೃದಯ ಬಡಿತ ಕೆಲವು ಸಲ ನಮ್ಮನ್ನು ಹೆದರ್ಸುತ್ತೆ. ಅಂದರೆ ಎಚ್ಚರಿಕೆ ತಗೋ ಅಂತ, ಏನೋ ಆಗತ್ತೆ ಅಲ್ಲ, ಎಚ್ಚರಿಕೆ ತಗೋ, ಯಾಕೋ ಸ್ವಲ್ಪ ಹೊಡ್ಕೋತಾ ಇದೆ ಜಾಸ್ತಿ, ತುಂಬ ಭಯ ಆಗ್ತಾ ಇದೆ, ಸಾಕಷ್ಟು ಜನ ಹೇಳ್ತಾರೆ. ಇದಕ್ಕೆ ಕಾರಣ ಚಾರ್ಜಿಂಗ್ ಯಾವುದಾಗಬೇಕಿತ್ತು? ಹಾಗಾದರೆ ದೇಹಕ್ಕೆ ಅನ್ನೋದಕ್ಕಿಂತ ಹೃದಯಕ್ಕೆ ಚಾರ್ಜಿಂಗ್ ಯಾವುದು? ನಾವೇನು ಕೆಲಸ ಮಾಡಬೇಕಿತ್ತು ಪ್ರಶ್ನೆ ಬರುತ್ತೆ. ಏನು ಮಾಡ್ಬೋದು ಅಂತೀಯಮ್ಮ? ಓಡೋದಾ, ಧ್ಯಾನ ಮಾಡೋದಾ, ಜಪ ಮಾಡೋದಾ, ಏನು ಮಾಡ್ಬೋದು? ನಮ್ಮ ಹೃದಯಕ್ಕೆ ಒಂದು ಚಾರ್ಜಿಂಗ್ ಆಗಬೇಕು. ಯಾವುದು ಚಾರ್ಜಿಂಗ್ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ನಾನೇ ಹೇಳ್ಬಿಡ್ತೀನಿ, ಹೆಣ್ಮಕ್ಳು ಸ್ವಲ್ಪ ನಿಧಾನ ಹೇಳೋಕ್ಕೆ ಕೆಲವು ಸಲ. ಅದಕ್ಕೋಸ್ಕರವಾಗಿ ನಮ್ಮ ದೇಹಕ್ಕೆ ಮನಸ್ಸಿಗೆ ಚಾರ್ಜಿಂಗ್ ನಮ್ಮ ನಗು. ಎಷ್ಟು ಸಲ ನಗ್ತಾರಪ್ಪ ಬೆಳಗಿನ ಸಾಯಂಕಾಲ ತನಕ? ಅಯ್ಯೋ, ನಗೋದಾ? ಯಾವತ್ತೋ ಸಂಕ್ರಾಂತಿ ಹಬ್ಬಕ್ಕೊಂದೇ ನಗೋದು, ಬಟ್ಟೆ ಹಾಕ್ಕೊಂಡಾಗ. ಈ ಮಟ್ಟಕ್ಕಿರ್ಬೇಕಾದ್ರೆ ನಮ್ಮ ಹೃದಯ ನಮ್ಮದಾಗಿದೆಯಾ? ಇವತ್ತು ನಮ್ಮ ಹೃದಯವನ್ನು ಯಾಕೆ ನಾವು ತೆಗೆದು ಜ್ಞಾಪಕವಾಗಿ ನನ್ನ ಹೃದಯ ಐತಾ, ಏನಾರು ಆಯ್ತದ ಅನ್ನೋ ಮಟ್ಟಕ್ಕೆ ಭಯದಲ್ಲಿ ಬದುಕೋ ಮಟ್ಟಕ್ಕೆ ಏನಕ್ಕೆ ಹೋಗಿದ್ದೀವಿ ಅಂದರೆ, ಭಯ ಅನ್ನೋದು ಯಾವಾಗ ಬರುತ್ತೆ? ನಗು ಬರಲ್ಲ. ನಗು ಯಾವಾಗ ಬರಲ್ಲ, ನಿಮ್ಮ ಹೃದಯಕ್ಕೆ ಚಾರ್ಜಿಂಗ್ ಆಗಲ್ಲ. ನಿಮ್ಮ ಹೃದಯಕ್ಕೆ ಯಾವಾಗ ಚಾರ್ಜಿಂಗ್ ಆಗಿಲ್ವೋ, ನಿಮ್ಮ ದೇಹಕ್ಕೆ ಯಾವುದೆಲ್ಲ ರೋಗಗಳು ಬರಬೇಕೋ ಬರ್ತಾ ಇರುತ್ತೆ. ಅದನ್ನು ಅನುಭವಿಸೋಕ್ಕೆ ಮನಸ್ಸು ನೋಯುತ್ತೆ. ಇದು ನಾವು ಮಾಡ್ಕೊಳ್ತಾ ಇರ್ತಕ್ಕಂತಹ ಪ್ರತಿದಿನ ಚಾರ್ಜಿಂಗ್. ನಗು ನಗುತ್ತಾ ನಲಿ. ಅಣ್ಣವರು ಸಾಂಗಲ್ಲೂ ಹೇಳಿದ್ದಾರೆ, ಅದು ಸಿನಿಮಾಕ್ಕಷ್ಟೇ ಸ್ವಾಮಿ, ನಾವು ನಗಬೇಕು ಅಂತ ಆಸೆ, ನಗಕ್ಕಾಗ್ತಾ ಇಲ್ಲ. ಈ ನಗು ಬರಬೇಕಾದ್ರೆ ಪ್ರಯತ್ನ ಪಡ್ತಾರೆ ಕೆಲವರು. ನಗಬೇಕು, ನಾನು ಬೇಜಾರಾಗಿರ್ತೀನಿ, ಖುಷಿಯಾಗಿರಬೇಕು ಅಂತ ಇಷ್ಟಪಡ್ತೀನಿ ಅಂತ ಎಷ್ಟೋ ಜನ ಹೇಳ್ತಾರೆ. ಈ ಖುಷಿಯಾಗಿರೋಕೆ ಏನು ಮಾಡಬೇಕಿತ್ತು ಅನ್ನೋದನ್ನೇ ಇವತ್ತು ಇನ್ನು 2ನೇ ಭಾಗಕ್ಕೆ ನೀವು ತಿಳ್ಕೊಬೇಕಾಗತ್ತೆ. ಚಾರ್ಜಿಂಗ್ ಮಾಡೋಕ್ಕೆ ನಿಮ್ಮ ಕೈಲಾಗಲ್ಲ, ನಿಮಗೆ ಬರ್ತಾ ಇಲ್ಲ ಅನ್ನೋದು ನಿಮಗಾದರೆ, ಈಗ 2ನೇ ಭಾಗಕ್ಕೆ ಬರೋಣ. ಯಾಕೆ ಚೆನ್ನಾಗಿ ನಗ್ನಗ್ತಾ ಇರಬೇಕು ಅಂತ ನನಗೂ ಆಸೆ, ನಗ್ನಗ್ತಾ ಇರೋಕೆ ಆಗ್ತಾ ಇಲ್ವಲ್ಲ ಅನ್ನೋದಕ್ಕೆ ಏನಕ್ಕೆ ಕೊರತೆ ಅಂತಕ್ಕಂಥದ್ದು ಈಗ 2ನೇ ಭಾಗಕ್ಕೆ ಹೋಗಬೇಕಾಗತ್ತೆ. ಅದು ಯಾವುದು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಈ ಊಟ ತಪ್ಪಿಸಿದಾಗ ವ್ಯತ್ಯಾಸ, ವೇಳಾಪಟ್ಟಿಯನ್ನು ತಪ್ಪಿಸಿದಾಗ ನಿದ್ದೆ ವೇಳಾಪಟ್ಟಿ ತಪ್ಪುತ್ತೆ. ಈ ನಿದ್ದೆಗೂ ಊಟಕ್ಕೂ ಇರ್ತಕ್ಕಂಥ ನಿಕಟವಾದ ಬಾಂಧವ್ಯ ಒಂದು ಗಂಡ ಹೆಂಡತಿ ಇದ್ದಂಗೆ. ಈ ಗಂಡ ಹೆಂಡತಿಗೂ ಅರ್ಥ ಗೊತ್ತಾಗಿಲ್ಲ, ಊಟಕ್ಕೂ ನಿದ್ದೆಗೂ ಅರ್ಥ ಗೊತ್ತಾಗಿಲ್ಲ. ನಾವು ಒಟ್ಟಿಗೆ ಎಲ್ಲ ಸೇರಿಸ್ಬಿಟ್ಟು ಚೌಚೌಬಾತ್ ಮಾಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದು ರುಚಿ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಅಡುಗೆ ಮಾಡಬೇಕಾದ್ರೂ ಮ್ಯಾಚಿಂಗ್ ತರಕಾರಿಯಾಗಿ ಅಡುಗೆ ಮಾಡ್ತೀವಿ, ಹೌದಲ್ಲಮ್ಮ? ಇದ್ರ ಜೊತೆಗೆ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಅಂತ. ಸೊ ಆದರೆ ಅದೇ ರೀತಿ ನಾವು ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಂಡು ಬದುಕಬೇಕು ಅಂತ ಪ್ರಶ್ನೆ ಯಾಕೆ? ಉತ್ತರ ಸಾಕಷ್ಟು ಮಟ್ಟಕ್ಕೆ ಇವತ್ತು ನೀವು ತಿಳ್ಕೊಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟಕ್ಕೆಲ್ಲ ಏನು ಕಾರಣ ಇರ್ಬೋದು? ಇಷ್ಟೊಂದು ಪೀಠಿಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನಿರ್ಬೋದಪ್ಪ ಅಂತ ರಹಸ್ಯ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕಾತರವಾಗಿರ್ತಕ್ಕಂಥ ಒಂದು ವಿಚಾರ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂತಹ ಲೆಕ್ಕಾಚಾರಕ್ಕೆ ನಾವು ಒಂದನ್ನು ನಿಖರವಾಗಿ ತಿಳ್ಕೋಬೇಕು. ಪ್ರತಿದಿನ 3 ಸಮಯ ತಿಂಡಿ ಊಟ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ, ಹೌದಮ್ಮ? ಇದು ನಮ್ಮಲ್ಲಿ ಹಾಗೆ ಬಂದಿದೆ. ಮೊದಲಿಂದ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ, ಏನು 3 ಟೈಮ್ ತಿನ್ನಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನನಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, 3 ಟೈಮ್ ತಿನ್ನಬೇಕು ಅಂತ ಹೇಳಿದವ್ರಿಗೆ ಹೆಂಗೆ ಅರಗಿಸ್ಬೇಕು ಅಂತ ಹೇಳ್ಕೊಡ್ಲಿಲ್ವಲ್ಲ? ಹೇಳ್ಕೊಡ್ಬೇಕಿತ್ತಲ್ಲ. ಈಗ ಡಾಕ್ಟ್ರು ಹೇಳ್ತಾರೆ, ಏನು ಟೈಮ್ ಸರಿಗೆ ಊಟ ಮಾಡಿ, ಮಾಡೋಕ್ಕಾಗಲ್ಲ. ಇದು ಪ್ರಶ್ನೆ. ಟೈಮ್ ಸರಿಗೆ ಊಟ ಮಾಡಿ ಅಂತ ಅವ್ರು ಹೇಳಿದ್ರು, ಇವ್ರ ಕೈಲಿ ಮಾಡೋಕ್ಕಾಗಲ್ಲ, ಅದು ಪ್ರಶ್ನೆ. ಊಟ 3 ಸಲ ತಿನ್ನೋದು ಸರಿ, ಹಿರಿಯರು ಹೇಳ್ಕೊಟ್ಟವ್ರೆ, ನಾವು ಬದುಕೋಕ್ಕೋಸ್ಕರ ತಿನ್ನಬೇಕು ಸರಿ. ಆದರೆ ತಿನ್ನೋದು ಸರಿ, ಕರಗಿಸೋದು ಹೇಗೆ? ಹೇಳಿಲ್ಲ. ಅಲ್ಲೂ ನಮ್ಗೆ ಉತ್ತರ ಇಲ್ಲ, ಇಲ್ಲೂ ನಮ್ಗೆ ಉತ್ತರ ಇಲ್ಲ. ನಮ್ಗೆ ಉತ್ತರ ಸಿಗ್ತಾನೂ ಇಲ್ಲ, ಸಿಗೋದೂ ಇಲ್ಲ. ಯಾಕೆ ಅಂದರೆ ಪೂರ್ತಿ ಆಗಿಲ್ಲ ಯಾವುದು ನಮ್ಮಲ್ಲಿ. ಆದರೂ ನನಗೆಲ್ಲ ಗೊತ್ತು ಅಂತ ಮಾತಾಡ್ತೀವಿ ನಾವು. ಆದರೆ ಈ ರೀತಿಯಾಗಿ ಆಗಿರ್ತಕ್ಕಂತಹ ವಿಚಾರಕ್ಕೆ ಬಂದಾಗ ನಾವು ತಗೊಳ್ತಕ್ಕಂತಹ ಊಟ, ನಮ್ಮ ಬಾಯಿ ಚಪಲತೆಗೆ ನಾವು ಊಟ ಮಾಡ್ತೀವಿ, ಹೌದಲ್ಲಮ್ಮ? ಇದು ತಿಂದರೆ ಚೆನ್ನಾಗಿರುತ್ತೆ, ಅದನ್ನೇ ತಿನ್ನೋಣ. ದೇಹಕ್ಕಾಗಿರುವಂತಹ ಊಟ, ನಾಲಿಗೆ ರುಚಿಗಾಗಿರ್ತಕ್ಕಂಥ ಊಟದ ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ನಮಗೆ ಬೇಕಿರುವುದು ಊಟ ಯಾವುದು?
ದೇಹಕ್ಕಾಗಬೇಕಾದಂಥ ಊಟ. ನಾವು ತಿನ್ನುತ್ತಿರುವುದು ಯಾವುದು? ನಾಲಿಗೆಗಾಗಿ ತಿನ್ನುತ್ತಿರುವ ಊಟ. ಇದು ನಾವು ಪ್ರತಿದಿನ ಜೀವನ ಪರ್ಯಂತ ಜನ್ಮ ಜನ್ಮಾಂತರದಿಂದ ಅನುಭವಿಸ್ಕೊಂಡು ಬಂದಿರತಕ್ಕಂತಹ ಒಂದು ವಿಚಾರ. ನಾವು ತಿನ್ನಬೇಕಾದದ್ದು ದೇಹಕ್ಕಾಗಿ, ನಾವು ತಿನ್ನುತ್ತಿರುವುದು ನಾಲಿಗೆಗಾಗಿ. ಮಕ್ಕಳಿಗೂ ಅದೇ ಅಭ್ಯಾಸ, ನಿಮಗೂ ಅದೇ ಅಭ್ಯಾಸ. ಆ ಕಾರಣದಿಂದಾಗಿ ನಾವು ಈ ದಿನ ಅಂದರೆ ಈ ವಿಚಾರದಲ್ಲಿ ನಾವು ಪೂರ್ಣವಾಗಿ ತಪ್ಪು ದಾರಿಗೆ ಹೋಗ್ಬಿಟ್ಟಿದ್ದೀವಿ. ಏನೋ ಒಂದು ತಿಂದ್ರಾಯ್ತು, ಯಾವಾಗಲೋ ತಿಂದ್ರಾಯ್ತು, ಇದು ಆಗಲ್ಲ. ಗಾಡಿ ಪೆಟ್ರೋಲ್ ತೀರೋಯ್ತು ಅಂದ್ರೆ ಅಲ್ಲೇ ನಿಂತೋಗುತ್ತೆ, ಏನಮ್ಮ ಮುಂದೆ ಬರುತ್ತಾ? ಇಲ್ಲ. ನಾವು ತಗೊಂಡಿರೋ ಗಾಡಿ, ನಮ್ಮ ದೇಹ 4 ಗಂಟೆ ಆದ್ರೂ ಹೊಟ್ಟೆ ಊಟ ಮಾಡಿಲ್ಲ ಅನ್ಕಂಡೇ ಇರುತ್ತೆ ಪಾಪ. ಅದು ಕೇಳ್ತಾ ಇರುತ್ತೆ, ನಾವು ಕೊಡಲ್ಲ. ಆದರೂ ನಮ್ಮನ್ನು ಹೊತ್ಕೊಂಡು ತಡ್ಕೊಂಡಿರ್ತದೆ. ಎಂಥ ಅದ್ಭುತವಾದ ಒಂದು ಪವಾಡವಾದ ಯಂತ್ರವನ್ನು ಭಗವಂತ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಆದರೂ ನಾವು ದೇವ್ರಿಗೆ ನಿಂದನೆ ಮಾಡೋದು ಬಿಟ್ಟಿಲ್ಲ, ದೇವ್ರು ನನಗೆ ಯಾಕೆ ಹಿಂಗೆ ಮಾಡ್ದ ಅಂತ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಈ 3 ಸಮಯದ ಊಟ ನಮಗೆ ಪೂರ್ಣವಾಗಿ ಯಾವ ಮನುಷ್ಯ ಮಗು ತಿಂತಕ್ಕಂಥ ಊಟ, 3 ಸಮಯ ತಿಂತಕ್ಕಂಥ ಊಟ, ಇನ್ನು ಮಧ್ಯದಲ್ಲಿ ಸ್ನ್ಯಾಕ್ಸು ಅದು ಇದು ಕಡಲೆಕಾಯಿ ಬೀಜ ಇನ್ನೊಂದು ಎಕ್ಸೆಟ್ರಾ ಅದು ಬೇರೆ ಅಲ್ವೇನಮ್ಮ? ಊಟ 3 ಟೈಮ್ದು. ಈ ಮಧ್ಯ ತಿಂತಕ್ಕಂಥದ್ದು ಬೇರೆ, ಕಾಫಿ ಟೀ ಜ್ಯೂಸು ಅದೆಲ್ಲ ಬೇರೆ ಸಪ್ರೇಟು, ಅದು ಬೇರೆ ಲೆಕ್ಕ ಸೇರಿಸೋಣ, ನಮ್ದಲ್ಲ ಅಂತ ಅನ್ಕೊಳ್ಳೋಣ. ಇದೆಲ್ಲವನ್ನು ಸೇರ್ತಕ್ಕಂಥದ್ದೆಲ್ಲ ತುಂಬಿಕೊಂಡಾಯ್ತು. ಈಗ ಆ ತುಂಬಿಕೊಳ್ತಕ್ಕಂಥದ್ದು ಗೊತ್ತು ನಮಗೆ. ಆದರೆ ಈಗ ನಮ್ಮ ದೇಹದ ಕತೆ ರಾತ್ರಿ ಮಲಗಕ್ಕೆ ಮುಂಚೆ ಏನೇನು ತುಂಬಿಕೊಂಡಿದ್ದೀನಿ ಅಂತ ಜ್ಞಾಪಕ ಬರುತ್ತೇನಮ್ಮ? ಬೆಳಿಗ್ಗಿಂದ ಏನೇನು ತುಂಬಿಕೊಂಡೆ, ಏನೇನು ಕುಡಿದೆ ಅಂತ ಜ್ಞಾಪಕ ಮಾಡ್ಕೋತಾರ? ಇಲ್ಲ. ಬೆಳಿಗ್ಗೆ ಡೇಟ್ ಮಾಡ್ತೀವಿ ನಾವು. ನಮ್ಮ ದೇಹಕ್ಕೆ ಏನೇನು ಕೊಟ್ಟೋ, ಬೇಡದೇ ಇರೋದು ಬೇಕಾಗಿರೋದೆಲ್ಲ ಏನೇನು ತುಂಬಿಕೊಂಡಿದ್ದೀವಿ, ಅದೆಲ್ಲ ಕ್ಲೀನ್ ಆಗಿದೆಯಾ? ಇಲ್ಲ. ಇದಕ್ಕೆ ಉತ್ತರ, ನಾವು ತಿಂದಂತಹ ಸೇವನೆ ಮಾಡಿರ್ತಕ್ಕಂಥ ಆಹಾರ ಯಾವ ಕಾರಣಕ್ಕೂ ಪೂರ್ಣ ರೀತಿಯಲ್ಲಿ ಅದರಲ್ಲಿ ಅರ್ಧ ಭಾಗ ಒಳಗಡೆನೇ ಪಚನವಾಗದೆ ಉಳಿಯುತ್ತೆ. ಅರ್ಧ ಭಾಗ ಪಚನವಾಗದೆ ಒಳಗಡೆನೆ ಉಳಿಯುತ್ತೆ ಅಂದ ಮೇಲೆ ಮುಂದಕ್ಕೆ ಕೇಳೋಣ ಏನಾಗಿದೆ ಅಂತ. ಈಗ ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ದಾವಣಗೆರೆಯಿಂದ ಸುಶೀಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಶೀಲಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರವನ್ನ ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. ಮಕರ ರಾಶಿ, ಶ್ರವಣ ನಕ್ಷತ್ರ. ಹಲೋ. ಹಾ ಗುರುಜಿ, ನಮಸ್ತೆ ಗುರುಜಿ. ನಾರಾಯಣ. ಹೇಳಿಮ್ಮ, ಯಾರು ಮಕರ ರಾಶಿ? ನಂದು ಗುರುಜಿ ಮಕರ ರಾಶಿ, ಎಷ್ಟು ಶ್ರವಣ ನಕ್ಷತ್ರ. ವಯಸ್ಸೆಷ್ಟಮ್ಮ ನಿಂದು? ವಯಸ್ಸು 32 ಗುರುಜಿ. ಮದುವೆ ಆಯ್ತಾ? ಹಾ, ಮದುವೆ ಆಗಿ 1 ಮಗು ಆಗಿದೆ ಗುರೂಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 10 ವರ್ಷ ಆದ್ಮೇಲೆ 1 ಮಗು ಆಗಿದೆ ಗುರುಜಿ. 9 ವರ್ಷ ಆದ್ಮೇಲೆ ಆಗಿರೋದು. ಮಗು ಇವಾಗ 11 ತಿಂಗಳು. ಯಾವ ದೇವರ ಅರಕೆಯಿಂದ ತಗೊಂಡ್ರಿ ಮಗುನ? ನಮ್ಮ ಬೀರ್ಲಿಂಗೇಶ್ವರ ಗುರುಜಿ. ಮಧುಲಿಂಗೇಶ್ವರ ದೇವರು ಬೀರ್ಲಿಂಗೇಶ್ವರ. ಬೀರ್ಲಿಂಗೇಶ್ವರನ ವರಪ್ರಸಾದದಿಂದ ಮಗು ಬಂತು. ಹೌದು ಗುರುಜಿ. ಹೆಣ್ಣ ಗಂಡ? ಹೆಣ್ಣು ಗುರುಜಿ. ಓಕೆ. ಈಗ ವಯಸ್ಸೆಷ್ಟು ಮಗುಗೆ? ಮಗುಗೆ ಇವಾಗ 11 ತಿಂಗಳು ಗುರುಜಿ. ಜನವರಿ ಬಂದ್ರೆ 1 ವರ್ಷ ಆಗುತ್ತೆ. ಏನ್ ನಕ್ಷತ್ರ? ಅವಳದು ಗುರುಜಿ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ. ಓಕೆ. ಮಗು ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದೆಯಾ? ಹಾ ಹಾ, ಆರೋಗ್ಯವಾಗಿ ಇದೆ ಗುರುಜಿ, ಏನು ತೊಂದ್ರೆ ಇಲ್ಲ. ಊರಲ್ಲಿ ಮನೆ ಕಟ್ಬೇಕಂತ ಅನ್ಕೊಂಡ್. ಮನೆ ಕಟ್ಟಿಸ್ಬೇಕಾ? ಹಲೋ. ಹಾ ಗುರುಜಿ, ಊರಲ್ಲಿ ಮನೆ ಕಟ್ಬೇಕಂತ ಅನ್ಕೊಂಡಿದ್ದೀವಿ. ಅದು ಕಟ್ಟಿಸ್ಬೇಕು ಅಂತ ಕೇಳ್ಬೇಕು ಅಂತ ಮಾಡಿದ್ರಾ? ಹಾ ಹಾ ಗುರುಜಿ, ಅಲ್ಲಿ ಸ್ವಲ್ಪ ಮನೆಯಲ್ಲಿ ಹುತ್ತ ಇತ್ತು ಗುರುಜಿ. ಅದನ್ನ ನೀವು ಕಟ್ಸಿ ಏನ್ ಮಾಡೋದಂತ ಪರಿಹಾರನ ಹೇಳ್ಬಿಡಿ ಗುರುಜಿ. ಸೈಟು ಯಾರ್ದದು? ಮೊದಲು ತಗೊಂಡಿದ್ದ, ಈಗ ತಗೊಂಡಿದ್ದ, ಹೇಗೆ? ಅಂದ್ರೆ ಹಳೆ ಕಾಲದ ಗುರುಜಿ. ಮಾವ, ನಮ್ಮ ಅತ್ತೆ ಮಾವ ಅವ್ರ ಅಪ್ಪ ಅವ್ರು ಮಾಡಿರೋದು ಗುರುಜಿ. ಅದ್ರಲ್ಲೇನೆ ಅವಾಗಿಂದಾನೇ ಹುತ್ತ ಇತ್ತು ಗುರುಜಿ ಅದು. ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಈಗ ಅದನ್ನ ಹುತ್ತ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದನ್ನ ಫುಲ್ ನೆಲ ಸಮ ಮಾಡಿಸ್ಬಿಟ್ಟು ಮನೆ ಕಟ್ಟಿಸ್ಬೇಕಂತ ಮಾಡಿದೀವಿ. ಅಲ್ಲಿ ಅಮ್ಮನ ಅದು ಹುತ್ತ ಇದೆಯಾ ಇಲ್ಲ ಅಂತ ಹೇಳಿ ತಿಳ್ಕೊಬೇಕಿತ್ತು ಗುರುಜಿ. ಹುತ್ತ ಇದೆ ಅಂತ ನಿಮ್ಗೆ ಗೊತ್ತಾಗಿದೆಯಲ್ವಾ? ಹಾ ಹಾ ಗುರುಜಿ, ಗೊತ್ತಾಗಿದೆ. ಈಗ ಹುತ್ತ ಇದೆ ಅಂತಂದ್ಮೇಲೆ ಏನ್ ಮಾಡ್ತೀರಾ? ತೆಗೆದ್ಬಿಟ್ಟು ಕಟ್ಲೇಬೇಕು ಮನೆ ಅಂತ ತೀರ್ಮಾನ ಮಾಡಿದೀರಾ? ಹಾ ಗುರುಜಿ, ಅಲ್ಲ ನೀವ್ ಯಾವ ತರ ಹೇಳ್ತೀರಾ ಅದಕ್ಕೇನಾದ್ರೂ ಪರಿಹಾರ ಇದೆಯಾ? ಅದನ್ನೇನು ಬೇರೆ ಕಡೆ ಕಳಿಸ್ಬಿಟ್ಟು ನಾವು ಕಟ್ಟಿಸ್ಬೋದಾ? ಮನೆ ಮುಂದೆನೆ ಕೃಷ್ಣ ದೇವಸ್ಥಾನ ಇದೆ ಗುರುಜಿ, ಹತ್ರದಲ್ಲೇನೆ.
ಆ ದೇವರ ನೆರಳು ಬೀಳುತ್ತೆ ಗುರುಜಿ ನಮ್ಗೆ. ಇದು ಕೃಷ್ಣ ದೇವರ ದೇವಸ್ಥಾನ. ಅಮ್ಮ ಏನು ಓದಿದ್ಯಾ? ಏನು ಹೃದಯ ಬಡಿತವನ್ನ ನಾವು ಯಾವ ಮಟ್ಟಕ್ಕೆ ನಾವು ಬಳಸ್ಕೊತಾ ಇದ್ದೀವಿ, ನಮ್ಮನ್ನು ಹೆದರ್ಕೊಳ್ಳತಕ್ಕಂಥ ಮಟ್ಟಕ್ಕೆ ಹೃದಯ ಬಡಿತ ಕೆಲವು ಸಲ ನಮ್ಮನ್ನು ಹೆದರ್ಸತ್ತೆ. ಅಂದ್ರೆ ಎಚ್ಚರಿಕೆ ತಗೋಂತ, ಏನೋ ಆಗತ್ತೆ ಅಲ್ಲ, ಎಚ್ಚರಿಕೆ ತಗೋ, ಯಾಕೋ ಸ್ವಲ್ಪ ಹೊಡ್ಕೋತಾ ಇದೆ ಜಾಸ್ತಿ, ತುಂಬ ಭಯ ಆಗ್ತಾ ಇದೆ, ಸಾಕಷ್ಟು ಜನ ಹೇಳ್ತಾರೆ. ಇದಕ್ಕೆ ಕಾರಣ ಚಾರ್ಜಿಂಗ್ ಯಾವುದಾಗಬೇಕಿತ್ತು? ಹಾಗಾದ್ರೆ ದೇಹಕ್ಕೆ ಅನ್ನೋದಕ್ಕಿಂತ ಹೃದಯಕ್ಕೆ ಚಾರ್ಜಿಂಗ್ ಯಾವುದು? ನಾವೇನು ಕೆಲಸ ಮಾಡಬೇಕಿತ್ತು ಪ್ರಶ್ನೆ ಬರುತ್ತೆ. ಏನು ಮಾಡ್ಬೋದು ಅಂತೀಯಮ್ಮ? ಓಡೋದಾ, ಧ್ಯಾನ ಮಾಡೋದಾ, ಜಪ ಮಾಡೋದಾ, ಏನು ಮಾಡ್ಬೋದು? ನಮ್ಮ ಹೃದಯಕ್ಕೆ ಒಂದು ಚಾರ್ಜಿಂಗ್ ಆಗಬೇಕು. ಯಾವುದು ಚಾರ್ಜಿಂಗ್ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ನಾನೇ ಹೇಳ್ಬಿಡ್ತೀನಿ, ಹೆಣ್ಮಕ್ಳು ಸ್ವಲ್ಪ ನಿಧಾನ ಹೇಳಕ್ಕೆ ಕೆಲವು ಸಲ. ಅದಕ್ಕೋಸ್ಕರವಾಗಿ ನಮ್ಮ ದೇಹಕ್ಕೆ ಮನಸ್ಸಿಗೆ ಚಾರ್ಜಿಂಗ್ ನಮ್ಮ ನಗು. ಎಷ್ಟು ಸಲ ನಗ್ತಾರಪ್ಪ ಬೆಳಗಿನ ಸಾಯಂಕಾಲ ತನಕ? ಅಯ್ಯೋ ನಗೋದಾ? ಯಾವತ್ತೋ ಸಂಕ್ರಾಂತಿ ಹಬ್ಬಕ್ಕೊಂದೇ ನಗೋದು, ಬಟ್ಟೆ ಹಾಕೊಂಡಾಗ. ಈ ಮಟ್ಟಕ್ಕಿರ್ಬೇಕಾದ್ರೆ ನಮ್ಮ ಹೃದಯ ನಮ್ಮದಾಗಿದೆಯಾ? ಇವತ್ತು ನಮ್ಮ ಹೃದಯವನ್ನು ಯಾಕೆ ನಾವು ತೆಗೆದು ಜ್ಞಾಪಕವಾಗಿ ನನ್ನ ಹೃದಯ ಐತಾ, ಏನಾರು ಆಯ್ತದ ಅನ್ನೋ ಮಟ್ಟಕ್ಕೆ ಭಯದಲ್ಲಿ ಬದುಕೋ ಮಟ್ಟಕ್ಕೆ ಏನಕ್ಕೆ ಹೋಗಿದ್ದೀವಿ ಅಂದರೆ, ಭಯ ಅನ್ನೋದು ಯಾವಾಗ ಬರುತ್ತೆ? ನಗು ಬರಲ್ಲ. ನಗು ಯಾವಾಗ ಬರಲ್ಲ, ನಿಮ್ಮ ಹೃದಯಕ್ಕೆ ಚಾರ್ಜಿಂಗ್ ಆಗಲ್ಲ. ನಿಮ್ಮ ಹೃದಯಕ್ಕೆ ಯಾವಾಗ ಚಾರ್ಜಿಂಗ್ ಆಗಿಲ್ವೋ, ನಿಮ್ಮ ದೇಹಕ್ಕೆ ಯಾವುದೆಲ್ಲ ರೋಗಗಳು ಬರಬೇಕೋ ಬರ್ತಾ ಇರುತ್ತೆ. ಅದನ್ನು ಅನುಭವಿಸೋಕ್ಕೆ ಮನಸ್ಸು ನೋಯುತ್ತೆ. ಇದು ನಾವು ಮಾಡ್ಕೊಳ್ತಾ ಇರ್ತಕ್ಕಂತಹ ಪ್ರತಿದಿನ ಚಾರ್ಜಿಂಗ್. ನಗು ನಗುತ್ತಾ ನಲಿ. ಅಣ್ಣವರು ಸಾಂಗಲ್ಲೂ ಹೇಳಿದ್ದಾರೆ, ಅದು ಸಿನಿಮಾಕ್ಕಷ್ಟೇ ಸ್ವಾಮಿ, ನಾವು ನಗಬೇಕು ಅಂತ ಆಸೆ, ನಗಕ್ಕಾಗ್ತಾ ಇಲ್ಲ. ಈ ನಗು ಬರಬೇಕಾದ್ರೆ ಪ್ರಯತ್ನ ಪಡ್ತಾರೆ ಕೆಲವರು. ನಗಬೇಕು, ನಾನು ಬೇಜಾರಾಗಿರ್ತೀನಿ, ಖುಷಿಯಾಗಿರ್ಬೇಕು ಅಂತ ಇಷ್ಟಪಡ್ತೀನಿ ಅಂತ ಎಷ್ಟೋ ಜನ ಹೇಳ್ತಾರೆ. ಈ ಖುಷಿಯಾಗಿರೋಕೆ ಏನು ಮಾಡಬೇಕಿತ್ತು ಅನ್ನೋದನ್ನೇ ಇವತ್ತು ಇನ್ನು 2ನೇ ಭಾಗಕ್ಕೆ ನೀವು ತಿಳ್ಕೊಬೇಕಾಗತ್ತೆ. ಚಾರ್ಜಿಂಗ್ ಮಾಡೋಕ್ಕೆ ನಿಮ್ಮ ಕೈಲಾಗಲ್ಲ, ನಿಮಗೆ ಬರ್ತಾ ಇಲ್ಲ ಅನ್ನೋದು ನಿಮಗಾದರೆ, ಈಗ 2ನೇ ಭಾಗಕ್ಕೆ ಬರೋಣ. ಯಾಕೆ ಚೆನ್ನಾಗಿ ನಗ್ನಗ್ತಾ ಇರಬೇಕು ಅಂತ ನನಗೂ ಆಸೆ, ನಗ್ನಗ್ತಾ ಇರೋಕೆ ಆಗ್ತಾ ಇಲ್ವಲ್ಲ ಅನ್ನೋದಕ್ಕೆ ಏನಕ್ಕೆ ಕೊರತೆ ಅಂತಕ್ಕಂಥದ್ದು ಈಗ 2ನೇ ಭಾಗಕ್ಕೆ ಹೋಗಬೇಕಾಗತ್ತೆ. ಅದು ಯಾವುದು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಈ ಊಟ ತಪ್ಪಿಸಿದಾಗ ವ್ಯತ್ಯಾಸ, ವೇಳಾಪಟ್ಟಿಯನ್ನು ತಪ್ಪಿಸಿದಾಗ ನಿದ್ದೆ ವೇಳಾಪಟ್ಟಿ ತಪ್ಪುತ್ತೆ. ಈ ನಿದ್ದೆಗೂ ಊಟಕ್ಕೂ ಇರ್ತಕ್ಕಂಥ ನಿಕಟವಾದ ಬಾಂಧವ್ಯ ಒಂದು ಗಂಡ ಹೆಂಡತಿ ಇದ್ದಂಗೆ. ಈ ಗಂಡ ಹೆಂಡತಿಗೂ ಅರ್ಥ ಗೊತ್ತಾಗಿಲ್ಲ, ಊಟಕ್ಕೂ ನಿದ್ದೆಗೂ ಅರ್ಥ ಗೊತ್ತಾಗಿಲ್ಲ. ನಾವು ಒಟ್ಟಿಗೆ ಎಲ್ಲ ಸೇರಿಸ್ಬಿಟ್ಟು ಚೌಚೌಬಾತ್ ಮಾಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದು ರುಚಿ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಅಡುಗೆ ಮಾಡಬೇಕಾದ್ರೂ ಮ್ಯಾಚಿಂಗ್ ತರಕಾರಿಯಾಗಿ ಅಡುಗೆ ಮಾಡ್ತೀವಿ, ಹೌದಲ್ಲಮ್ಮ? ಇದ್ರ ಜೊತೆಗೆ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಅಂತ. ಸೊ ಆದರೆ ಅದೇ ರೀತಿ ನಾವು ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಂಡು ಬದುಕಬೇಕು ಅಂತ ಪ್ರಶ್ನೆ ಯಾಕೆ? ಉತ್ತರ ಸಾಕಷ್ಟು ಮಟ್ಟಕ್ಕೆ ಇವತ್ತು ನೀವು ತಿಳ್ಕೊಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟಕ್ಕೆಲ್ಲ ಏನು ಕಾರಣ ಇರ್ಬೋದು? ಇಷ್ಟೊಂದು ಪೀಠಿಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನಿರ್ಬೋದಪ್ಪ ಅಂತ ರಹಸ್ಯ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕಾತರವಾಗಿರ್ತಕ್ಕಂಥ ಒಂದು ವಿಚಾರ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂತಹ ಲೆಕ್ಕಾಚಾರಕ್ಕೆ ನಾವು ಒಂದನ್ನು ನಿಖರವಾಗಿ ತಿಳ್ಕೋಬೇಕು. ಪ್ರತಿದಿನ 3 ಸಮಯ ತಿಂಡಿ ಊಟ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ, ಹೌದಮ್ಮ? ಇದು ನಮ್ಮಲ್ಲಿ ಹಾಗೆ ಬಂದಿದೆ. ಮೊದಲಿಂದ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ, ಏನು 3 ಟೈಮ್ ತಿನ್ನಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನನಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, 3 ಟೈಮ್ ತಿನ್ನಬೇಕು ಅಂತ ಹೇಳಿದವ್ರಿಗೆ ಹೆಂಗೆ ಅರಗಿಸ್ಬೇಕು ಅಂತ ಹೇಳ್ಕೊಡ್ಲಿಲ್ವಲ್ಲ? ಹೇಳ್ಕೊಡ್ಬೇಕಿತ್ತಲ್ಲ. ಈಗ ಡಾಕ್ಟ್ರು ಹೇಳ್ತಾರೆ, ಏನು ಟೈಮ್ ಸರಿಗೆ ಊಟ ಮಾಡಿ, ಮಾಡೋಕ್ಕಾಗಲ್ಲ. ಇದು ಪ್ರಶ್ನೆ. ಟೈಮ್ ಸರಿಗೆ ಊಟ ಮಾಡಿ ಅಂತ ಅವ್ರು ಹೇಳಿದ್ರು, ಇವ್ರ ಕೈಲಿ ಮಾಡೋಕ್ಕಾಗಲ್ಲ, ಅದು ಪ್ರಶ್ನೆ. ಊಟ 3 ಸಲ ತಿನ್ನೋದು ಸರಿ, ಹಿರಿಯರು ಹೇಳ್ಕೊಟ್ಟವ್ರೆ, ನಾವು ಬದುಕೋಕ್ಕೋಸ್ಕರ ತಿನ್ನಬೇಕು ಸರಿ. ಆದರೆ ತಿನ್ನೋದು ಸರಿ, ಕರಗಿಸೋದು ಹೇಗೆ ಹೇಳಿಲ್ಲ. ಅಲ್ಲೂ ನಮ್ಗೆ ಉತ್ತರ ಇಲ್ಲ, ಇಲ್ಲೂ ನಮ್ಗೆ ಉತ್ತರ ಇಲ್ಲ. ನಮ್ಗೆ ಉತ್ತರ ಸಿಗ್ತಾನೂ ಇಲ್ಲ, ಸಿಗೋದೂ ಇಲ್ಲ. ಯಾಕೆ ಅಂದರೆ ಪೂರ್ತಿ ಆಗಿಲ್ಲ ಯಾವುದು ನಮ್ಮಲ್ಲಿ. ಆದರೂ ನನಗೆಲ್ಲ ಗೊತ್ತು ಅಂತ ಮಾತಾಡ್ತೀವಿ ನಾವು. ಆದರೆ ಈ ರೀತಿಯಾಗಿ ಆಗಿರ್ತಕ್ಕಂತಹ ವಿಚಾರಕ್ಕೆ ಬಂದಾಗ ನಾವು ತಗೊಳ್ತಕ್ಕಂತಹ ಊಟ, ನಮ್ಮ ಬಾಯಿ ಚಪಲತೆಗೆ ನಾವು ಊಟ ಮಾಡ್ತೀವಿ, ಹೌದಲ್ಲಮ್ಮ? ಇದು ತಿಂದರೆ ಚೆನ್ನಾಗಿರುತ್ತೆ, ಅದನ್ನೇ ತಿನ್ನೋಣ. ದೇಹಕ್ಕಾಗಿರುವಂತಹ ಊಟ, ನಾಲಿಗೆ ರುಚಿಗಾಗಿರ್ತಕ್ಕಂಥ ಊಟದ ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ನಮಗೆ ಬೇಕಿರುವುದು ಊಟ ಯಾವುದು?
ದೇಹಕ್ಕಾಗಬೇಕಾದಂಥ ಊಟ. ನಾವು ತಿನ್ನುತ್ತಿರುವುದು ಯಾವುದು? ನಾಲಿಗೆಗಾಗಿ ತಿನ್ನುತ್ತಿರುವ ಊಟ. ಇದು ನಾವು ಪ್ರತಿದಿನ ಜೀವನ ಪರ್ಯಂತ ಜನ್ಮ ಜನ್ಮಾಂತರದಿಂದ ಅನುಭವಿಸ್ಕೊಂಡು ಬಂದಿರತಕ್ಕಂತಹ ಒಂದು ವಿಚಾರ. ನಾವು ತಿನ್ನಬೇಕಾದದ್ದು ದೇಹಕ್ಕಾಗಿ, ನಾವು ತಿನ್ನುತ್ತಿರುವುದು ನಾಲಿಗೆಗಾಗಿ. ಮಕ್ಕಳಿಗೂ ಅದೇ ಅಭ್ಯಾಸ, ನಿಮಗೂ ಅದೇ ಅಭ್ಯಾಸ. ಆ ಕಾರಣದಿಂದಾಗಿ ನಾವು ಈ ದಿನ ಅಂದರೆ ಈ ವಿಚಾರದಲ್ಲಿ ನಾವು ಪೂರ್ಣವಾಗಿ ತಪ್ಪು ದಾರಿಗೆ ಹೋಗ್ಬಿಟ್ಟಿದ್ದೀವಿ. ಏನೋ ಒಂದು ತಿಂದ್ರಾಯ್ತು, ಯಾವಾಗಲೋ ತಿಂದ್ರಾಯ್ತು, ಇದು ಆಗಲ್ಲ. ಗಾಡಿ ಪೆಟ್ರೋಲ್ ತೀರೋಯ್ತು ಅಂದ್ರೆ ಅಲ್ಲೇ ನಿಂತೋಗುತ್ತೆ, ಏನಮ್ಮ ಮುಂದೆ ಬರುತ್ತಾ? ಇಲ್ಲ. ನಾವು ತಗೊಂಡಿರೋ ಗಾಡಿ, ನಮ್ಮ ದೇಹ 4 ಗಂಟೆ ಆದ್ರೂ ಹೊಟ್ಟೆ ಊಟ ಮಾಡಿಲ್ಲ ಅನ್ಕಂಡೇ ಇರುತ್ತೆ ಪಾಪ. ಅದು ಕೇಳ್ತಾ ಇರುತ್ತೆ, ನಾವು ಕೊಡಲ್ಲ. ಆದರೂ ನಮ್ಮನ್ನು ಹೊತ್ಕೊಂಡು ತಡ್ಕೊಂಡಿರ್ತದೆ. ಎಂಥ ಅದ್ಭುತವಾದ ಒಂದು ಪವಾಡವಾದ ಯಂತ್ರವನ್ನು ಭಗವಂತ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಆದರೂ ನಾವು ದೇವ್ರಿಗೆ ನಿಂದನೆ ಮಾಡೋದು ಬಿಟ್ಟಿಲ್ಲ, ದೇವ್ರು ನನಗೆ ಯಾಕೆ ಹಿಂಗೆ ಮಾಡ್ದ ಅಂತ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಈ 3 ಸಮಯದ ಊಟ ನಮಗೆ ಪೂರ್ಣವಾಗಿ ಯಾವ ಮನುಷ್ಯ ಮಗು ತಿಂತಕ್ಕಂಥ ಊಟ, 3 ಸಮಯ ತಿಂತಕ್ಕಂಥ ಊಟ, ಇನ್ನು ಮಧ್ಯದಲ್ಲಿ ಸ್ನ್ಯಾಕ್ಸು ಅದು ಇದು ಕಡಲೆಕಾಯಿ ಬೀಜ ಇನ್ನೊಂದು ಎಕ್ಸೆಟ್ರಾ ಅದು ಬೇರೆ ಅಲ್ವೇನಮ್ಮ? ಊಟ 3 ಟೈಮ್ದು. ಈ ಮಧ್ಯ ತಿಂತಕ್ಕಂಥದ್ದು ಬೇರೆ, ಕಾಫಿ ಟೀ ಜ್ಯೂಸು ಅದೆಲ್ಲ ಬೇರೆ ಸಪ್ರೇಟು, ಅದು ಬೇರೆ ಲೆಕ್ಕ ಸೇರಿಸೋಣ, ನಮ್ದಲ್ಲ ಅಂತ ಅನ್ಕೊಳ್ಳೋಣ. ಇದೆಲ್ಲವನ್ನು ಸೇರ್ತಕ್ಕಂಥದ್ದೆಲ್ಲ ತುಂಬಿಕೊಂಡಾಯ್ತು. ಈಗ ಆ ತುಂಬಿಕೊಳ್ತಕ್ಕಂಥದ್ದು ಗೊತ್ತು ನಮಗೆ. ಆದರೆ ಈಗ ನಮ್ಮ ದೇಹದ ಕತೆ ರಾತ್ರಿ ಮಲಗಕ್ಕೆ ಮುಂಚೆ ಏನೇನು ತುಂಬಿಕೊಂಡಿದ್ದೀನಿ ಅಂತ ಜ್ಞಾಪಕ ಬರುತ್ತೇನಮ್ಮ? ಬೆಳಿಗ್ಗಿಂದ ಏನೇನು ತುಂಬಿಕೊಂಡೆ, ಏನೇನು ಕುಡಿದೆ ಅಂತ ಜ್ಞಾಪಕ ಮಾಡ್ಕೋತಾರ? ಇಲ್ಲ. ಬೆಳಿಗ್ಗೆ ಡೇಟ್ ಮಾಡ್ತೀವಿ ನಾವು. ನಮ್ಮ ದೇಹಕ್ಕೆ ಏನೇನು ಕೊಟ್ಟೋ ಬೇಡದೇ ಇರೋದು ಬೇಕಾಗಿರೋದೆಲ್ಲ ಏನೇನು ತುಂಬಿಕೊಂಡಿದ್ದೀವಿ, ಅದೆಲ್ಲ ಕ್ಲೀನ್ ಆಗಿದೆಯಾ? ಇಲ್ಲ. ಇದಕ್ಕೆ ಉತ್ತರ, ನಾವು ತಿಂದಂತಹ ಸೇವನೆ ಮಾಡಿರ್ತಕ್ಕಂಥ ಆಹಾರ ಯಾವ ಕಾರಣಕ್ಕೂ ಪೂರ್ಣ ರೀತಿಯಲ್ಲಿ ಅದರಲ್ಲಿ ಅರ್ಧ ಭಾಗ ಒಳಗಡೆನೇ ಪಚನವಾಗದೆ ಉಳಿಯುತ್ತೆ. ಅರ್ಧ ಭಾಗ ಪಚನವಾಗದೆ ಒಳಗಡೆನೆ ಉಳಿಯುತ್ತೆ ಅಂದ ಮೇಲೆ ಮುಂದಕ್ಕೆ ಕೇಳೋಣ ಏನಾಗಿದೆ ಅಂತ. ಈಗ ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ದಾವಣಗೆರೆಯಿಂದ ಸುಶೀಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಶೀಲಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರವನ್ನ ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. ಮಕರ ರಾಶಿ, ಶ್ರವಣ ನಕ್ಷತ್ರ. ಹಲೋ. ಹಾ ಗುರುಜಿ, ನಮಸ್ತೆ ಗುರುಜಿ. ನಾರಾಯಣ. ಹೇಳಿಮ್ಮ, ಯಾರು ಮಕರ ರಾಶಿ? ನಂದು ಗುರುಜಿ ಮಕರ ರಾಶಿ, ಎಷ್ಟು ಶ್ರವಣ ನಕ್ಷತ್ರ. ವಯಸ್ಸೆಷ್ಟಮ್ಮ ನಿಂದು? ವಯಸ್ಸು 32 ಗುರುಜಿ. ಮದುವೆ ಆಯ್ತಾ? ಹಾ, ಮದುವೆ ಆಗಿ 1 ಮಗು ಆಗಿದೆ ಗುರೂಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 10 ವರ್ಷ ಆದ್ಮೇಲೆ 1 ಮಗು ಆಗಿದೆ ಗುರುಜಿ. 9 ವರ್ಷ ಆದ್ಮೇಲೆ ಆಗಿರೋದು. ಮಗು ಇವಾಗ 11 ತಿಂಗಳು. ಯಾವ ದೇವರ ಅರಕೆಯಿಂದ ತಗೊಂಡ್ರಿ ಮಗುನ? ನಮ್ಮ ಬೀರ್ಲಿಂಗೇಶ್ವರ ಗುರುಜಿ. ಮಧುಲಿಂಗೇಶ್ವರ ದೇವರು ಬೀರ್ಲಿಂಗೇಶ್ವರ. ಬೀರ್ಲಿಂಗೇಶ್ವರನ ವರಪ್ರಸಾದದಿಂದ ಮಗು ಬಂತು. ಹೌದು ಗುರುಜಿ. ಹೆಣ್ಣ ಗಂಡ? ಹೆಣ್ಣು ಗುರುಜಿ. ಓಕೆ. ಈಗ ವಯಸ್ಸೆಷ್ಟು ಮಗುಗೆ? ಮಗುಗೆ ಇವಾಗ 11 ತಿಂಗಳು ಗುರುಜಿ. ಜನವರಿ ಬಂದ್ರೆ 1 ವರ್ಷ ಆಗುತ್ತೆ. ಏನ್ ನಕ್ಷತ್ರ? ಅವಳದು ಗುರುಜಿ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ. ಓಕೆ. ಮಗು ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದೆಯಾ? ಹಾ ಹಾ, ಆರೋಗ್ಯವಾಗಿ ಇದೆ ಗುರುಜಿ, ಏನು ತೊಂದ್ರೆ ಇಲ್ಲ. ಊರಲ್ಲಿ ಮನೆ ಕಟ್ಬೇಕಂತ ಅನ್ಕೊಂಡ್. ಮನೆ ಕಟ್ಟಿಸ್ಬೇಕಾ? ಹಲೋ. ಹಾ ಗುರುಜಿ, ಊರಲ್ಲಿ ಮನೆ ಕಟ್ಬೇಕಂತ ಅನ್ಕೊಂಡಿದ್ದೀವಿ. ಅದು ಕಟ್ಟಿಸ್ಬೇಕು ಅಂತ ಕೇಳ್ಬೇಕು ಅಂತ ಮಾಡಿದ್ರಾ? ಹಾ ಹಾ ಗುರುಜಿ, ಅಲ್ಲಿ ಸ್ವಲ್ಪ ಮನೆಯಲ್ಲಿ ಹುತ್ತ ಇತ್ತು ಗುರುಜಿ. ಅದನ್ನ ನೀವು ಕಟ್ಸಿ ಏನ್ ಮಾಡೋದಂತ ಪರಿಹಾರನ ಹೇಳ್ಬಿಡಿ ಗುರುಜಿ. ಸೈಟು ಯಾರ್ದದು? ಮೊದಲು ತಗೊಂಡಿದ್ದ, ಈಗ ತಗೊಂಡಿದ್ದ, ಹೇಗೆ? ಅಂದ್ರೆ ಹಳೆ ಕಾಲದ ಗುರುಜಿ. ಮಾವ, ನಮ್ಮ ಅತ್ತೆ ಮಾವ ಅವ್ರ ಅಪ್ಪ ಅವ್ರು ಮಾಡಿರೋದು ಗುರುಜಿ. ಅದ್ರಲ್ಲೇನೆ ಅವಾಗಿಂದಾನೇ ಹುತ್ತ ಇತ್ತು ಗುರುಜಿ ಅದು. ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಈಗ ಅದನ್ನ ಹುತ್ತ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದನ್ನ ಫುಲ್ ನೆಲ ಸಮ ಮಾಡಿಸ್ಬಿಟ್ಟು ಮನೆ ಕಟ್ಟಿಸ್ಬೇಕಂತ ಮಾಡಿದೀವಿ. ಅಲ್ಲಿ ಅಮ್ಮನ ಅದು ಹುತ್ತ ಇದೆಯಾ ಇಲ್ಲ ಅಂತ ಹೇಳಿ ತಿಳ್ಕೊಬೇಕಿತ್ತು ಗುರುಜಿ. ಹುತ್ತ ಇದೆ ಅಂತ ನಿಮ್ಗೆ ಗೊತ್ತಾಗಿದೆಯಲ್ವಾ? ಹಾ ಹಾ ಗುರುಜಿ, ಗೊತ್ತಾಗಿದೆ. ಈಗ ಹುತ್ತ ಇದೆ ಅಂತಂದ್ಮೇಲೆ ಏನ್ ಮಾಡ್ತೀರಾ? ತೆಗೆದ್ಬಿಟ್ಟು ಕಟ್ಲೇಬೇಕು ಮನೆ ಅಂತ ತೀರ್ಮಾನ ಮಾಡಿದೀರಾ? ಹಾ ಗುರುಜಿ, ಅಲ್ಲ ನೀವ್ ಯಾವ ತರ ಹೇಳ್ತೀರಾ ಅದಕ್ಕೇನಾದ್ರೂ ಪರಿಹಾರ ಇದೆಯಾ? ಅದನ್ನೇನು ಬೇರೆ ಕಡೆ ಕಳಿಸ್ಬಿಟ್ಟು ನಾವು ಕಟ್ಟಿಸ್ಬೋದಾ? ಮನೆ ಮುಂದೆನೆ ಕೃಷ್ಣ ದೇವಸ್ಥಾನ ಇದೆ ಗುರುಜಿ, ಹತ್ರದಲ್ಲೇನೆ.
ಅದರ ಆ ದೇವರ ನೆರಳು ಬೀಳುತ್ತೆ ಗುರುಜಿ ನಮ್ಗೆ. ಇದು ಕೃಷ್ಣ ದೇವರು ಅಮ್ಮ ಏನ್ ಓದಿದ್ಯಾ ನೀನು? ನಾವು 8ನೇ ಕ್ಲಾಸ್ ಗುರುಜಿ, ಜಾಸ್ತಿ ಓದಿಲ್ಲ. ಅಯ್ಯೋ ಅಷ್ಟೇ, ಇಂಡಿಯಾ ಪಾಕಿಸ್ತಾನ ಎಲ್ಲ ಕೊಂಡ್ಕೊಂಡ್ಬಿಡ್ಬೋದು 8ನೇ ಕ್ಲಾಸ್ಗೆ. ಓಕೆ, ಈಗ ನಿನಗೆ ಮಗು ತಡ ಆಯ್ತು ಅಂತ ಬೇಜಾರಾಗ್ಲಿಲ್ವಾ? ಹಲೋ ಹಾ ಗುರುಜಿ ಹೇಳಿ. ಮಗು ತಡ ಆಗಿರೋದು. ಅಲ್ಲ ಅದೇನೆ, ಅದ್ ಬೇಜಾರಾಗ್ಲಿಲ್ವಾ ನಿಂಗೆ? ಇಷ್ಟೊಂದು ತಡ ಆಯ್ತು ಅಂತ ಬೇಜಾರಾಗ್ಲಿಲ್ವಾ? ಆಯ್ತು ಗುರುಜಿ. ಮಾಡದೇ ಇರೋ ಹರಕೆ ಇಲ್ಲ, ಮಾಡದೇ ಇರೋ ಕೆಲಸ ಎಲ್ಲ ಕಡೆನೂ ತುಂಬಾನೇ ಸುತ್ತಾಡಿದೀವಿ ನಾವು. ಈಗ ಅರ್ಥ ಏನ್ ಗೊತ್ತಾ? ಹಾ ಗುರುಜಿ. ನೀವು ಮನೆ ಕಟ್ಟಂಗಿಲ್ಲ, ಕಟ್ಟಿದ್ರೆ ವಕ್ರಸ್ಕೊಳತ್ತೆ. ಹೌದಾ ಗುರುಜಿ? ನೀವು ಮನೆ ಕಟ್ಟಂಗಿಲ್ಲ, ಒಳ್ಳೆ ಮಗು ಪಡುವಂಗಿಲ್ಲ, ಮಗು ಆರೋಗ್ಯವಾಗಿರಂಗಿಲ್ಲ, ನೀವು ನೆಮ್ಮದಿಯಾಗಿರಂಗಿಲ್ಲ, ಜೀವನ ಪರ್ಯಂತ ಅನುಭವಿಸಕ್ಕೆ ನೀವು ಹುಟ್ಟಿರೋದು. ಅಂದ್ರೆ ಕೊಡುವಂಗಿಲ್ವಾ ಗುರುಜಿ ಮನೇನ? ಅಲ್ಲಮ್ಮ, ನಿಮ್ ಮಗು ಭರಣಿ ನಕ್ಷತ್ರದಲ್ಲಿ ಬಂದೈತೆ, ಅದು ಹೆಣ್ಣು ಮಗು ಹುಟ್ಟೈತೆ, ಅಲ್ಲೇ ನಿಮ್ಗೆ ಮುಂದೆ ಕ್ಲೋಸ್ ಮಾಡಿ ನಿಲ್ಸವ್ರೆ ರೆಡ್ ಬಾಟ ಹಿಡ್ಕೊಂಡು. ಭಗವಂತ ಮುಂದಕ್ಕೆ ಹೋಗಬೇಡ, ಮಗು ಪಡ್ಕೊಂಡಿದ್ದೇ ತಪ್ಪು. ಈಗ ಮಗು ರಾತ್ರಿ ನಿದ್ದೆ ಚೆನ್ನಾಗಿ ಮಾಡುತ್ತೆ, ಹಗಲ್ ನಿದ್ದೆ ಚೆನ್ನಾಗಿ ಮಾಡುತ್ತೆ. ಯಾವ ನಿದ್ದೆ ಚೆನ್ನಾಗಿ ಇಷ್ಟ ಆಗುತ್ತೆ ಮಗುಗೆ? 2 ಟೈಮ್ ಚೆನ್ನಾಗಿ ಮಾಡ್ತಾಳೆ ಗುರುಜಿ ನಿದ್ದೆ. ಹಗಲಲ್ಲೂ ನಿದ್ದೆ ಜಾಸ್ತಿನಾ? ಹಾ ಗುರುಜಿ, ಹಗಲಲ್ಲೂ ಮಾಡ್ತಾಳೆ. ಓಕೆ, ಮಲಗಿದಾಗ ನಿದ್ದೆಯಲ್ಲಿ ಉಸಿರಾಟದಲ್ಲಿ ಸ್ವಲ್ಪ ಶಬ್ದ ಯಾವಾಗಾರು ಕೇಳಿಸುತ್ತಾ? ಇಲ್ಲ ಗುರುಜಿ, ಆ ಥರ ಏನಿಲ್ಲ. ನಿದ್ದೆ ಚೆನ್ನಾಗಿ ಮಾಡುತ್ತಾ ಮಗು? ಹಾ ಗುರುಜಿ, ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಅಲ್ಲ, ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ತನ್ನ ಕಾಲನ್ನ ಮಗು 11 ತಿಂಗಳಲ್ಲ, ಹೌದು ಗುರುಜಿ. ಕಾಲ್ ಮೇಲೆ ಹಾಕತ್ತಾ? ಕಾಲ್ಗೆ ಒಂದು ಕಾಲ್ನ ಸೈಡ್ಗೆ ಎಳ್ಕೊಳತ್ತಾ? ಹಾ, ಒಂದ್ ಕಾಲ್ ನಮ್ಮ ಅಕ್ಕಪಕ್ಕ ಮಲ್ಗಿರ್ತೀವಲ್ಲ, ಒಂದ್ ಕಾಲ್ ಹಿಂಗೆ ಎಳ್ದ್ ಹಾಕ್ತಾಳೆ ಗುರುಜಿ. ಈಗ ಅದ್ರ ಅರ್ಥ ತಿಳ್ಕೊಬೇಕು ಫಸ್ಟ್. ಮಕ್ಕಳು ಅಂದ್ಮೇಲೆ ಅವೆಲ್ಲ ಆಟ ಆಡ್ಕೊಂಡು ಮಲಕತ್ತಾವಪ್ಪ, ಅದು ಒಂದು ಶಾಸ್ತ್ರನ ಅಂತ ಹೇಳಿದ್ರೆ ನಾನೇನು ಮಾಡಕ್ಕಾಗಲ್ಲ. ಕಾಲು ಯಾವ ಕಾರಣಕ್ಕೂ ಕೆಲವರು ಕಾಲು ಅಲ್ಲಾಡಿಸ್ತಾರಮ್ಮ, ಟಕ 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 ಅಂತ ಕಾಲು ಅಲ್ಲಾಡಿಸ್ತಾರೆ. ಕೆಲವರು ಮಲ್ಕೊಂಡಾಗಲೂ ಒಂದು ಕಾಲು ದೇವ್ರ ತರ ಮಂಡಿ ಕಡೆ ಎಳ್ಕೊಂಡು ನಿಲ್ಸ್ಕೊಂಡು ಒಂದ್ ಕಾಲು ಸ್ಟ್ರೈಟ್ ಮಾಡ್ಕೊಂಡು ಮಲ್ಕತ್ತಾರೆ, ಇನ್ನೊಂದು ತೆಗೆದು ಇನ್ನೊಬ್ಬರ ಮೇಲೆ ಕಾಲು ಹಾಕ್ತಾರೆ. ಇದು ಏನಕ್ಕೆ ಅಂದ್ರೆ ನಮ್ಗಿನ್ನೂ ಅರ್ಥ ಆಗಿಲ್ಲ. ಕೆಳಭಾಗದ ಹೊಟ್ಟೆ ಜೀರ್ಣಾಂಗ ಚೆನ್ನಾಗಿಲ್ಲ ಅಂತ ತಿಳ್ಕೊಳ್ಳೋ ಮೂರ್ಖರ ಅಂತ. ಕಿಬ್ಬೊಟ್ಟೆ ಅಂತ ಹೇಳ್ತೀವಿ. ಕೆಳಭಾಗದ ಹೊಟ್ಟೆ ಪೂರ್ಣವಾಗಿ ಹೊಟ್ಟೆ ಕೆಟ್ಟಿದೆ, ಮಗುವಾಗ್ಲಿ ದೊಡ್ಡವರಾಗ್ಲಿ ತಿಳ್ಕೊಳ್ಳಿ ಅಂತ. ನಾವು ಮಗು ಅದು ಹಂಗೆ ಆಡೋ ವಯಸ್ಸು, ಬೆಳೆಯೋ ವಯಸ್ಸು, ಹಿಂಗೆ ಮುತ್ತಿಕೊಂಡು ಮಗು ಬೆಳೆಸ್ಬಿಟ್ಟು ಆಮೇಲೆ ರೋಡ್ಗೆ ಹೋದಾಗ ಗೊತ್ತಾಗತ್ತೆ ನಾವೆಂಥ ಅಧ್ವಾನವಾಗಿ ಮಗು ಬೆಳೆಸ್ತೋ ಅಂತ. ಮಗು ಬಗ್ಗೆ ತಡವಾಯ್ತು, ಮಗು ಬಗ್ಗೆ ತಿಳ್ಕೋಬೇಕು. ಆ ನಕ್ಷತ್ರ ಏನಕ್ಕೆ ಬಂತು? ಇದು ಮನೆ ಹಾಳು ಮಾಡೋ ನಕ್ಷತ್ರದಲ್ಲಿ ನಾನು ಮಗು ಪಡ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೋಬಾರ್ದು ತಾಯಿ. ಭರಣಿ ನಕ್ಷತ್ರ ವಂಶವನ್ನು ಅಭಿವೃದ್ಧಿಪಡಿಸುವಂಥ ನಕ್ಷತ್ರ ಅಲ್ಲ, ವಂಶಕ್ಕೆ ಕಂಟಕ ಕೊಡುವಂಥ ನಕ್ಷತ್ರ. ಮತ್ತೆ ನೀವು ಮನೆಗೆ ಕೈ ಹಾಕ್ತೀನಿ ಅಂದರೆ ನಿಮ್ಮ ಹಣೆ ಬರ ಹಾಕೋದು ಬೇಡ, ಬಿಲ್ಕುಲ್ ಬೇಡ. ನೀವು ಹಿಂಗೆ ಇರಬೇಕು, ಅಲ್ಲಿ ಇಲ್ಲಿ ಅಲ್ಕೊಂಡೇ ಇರಬೇಕು. ಸ್ವಂತ ಮನೆ ಕಟ್ಟಕ್ಕೋದ್ರಿ ತಗಲಾಕತ್ತೀರ. ಮಗುವಾಗಿರೋದೇ ತಡ, ಮನೆ ಕಟ್ಟೋದು ಹೋಗಬೇಡಿ. ನೀನು ನನಗೆ ಬೈಕೊಂಡ್ರು ಚಿಂತೆ ಇಲ್ಲ. ಕಾರಣ ನಿಮಗೆ ಯಾವುದೇ ದಾರಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ನಡ್ಕೊಳ್ಳೋದು ಗೊತ್ತಿಲ್ಲ, ಏನೋ ಉಟ್ಬಿಟ್ಟಿದ್ದೀವಿ ಅಂತ ಎಲ್ಲವೂ ಬೇಕು ಅಂತ ಹಿಡ್ಕೊಳಕ್ಕೆ ಹೋಗ್ತೀರಾ, ಹಪ್ಕೊಳಕ್ಕೆ ಹೋಗ್ತಾ ಇದ್ದೀರಾ. ತುಂಬ ಕಷ್ಟ ಇದೆ. ಯೋಚನೆ ಮಾಡಬೇಡ ನೀನು. ಮಗುನ ಚೆನ್ನಾಗಿ ಆರೋಗ್ಯ ಫಸ್ಟು ನಿಮ್ಮ ಯಜಮಾನರಿಗೆ ಗುರುಜಿ ರೋಹಿಣಿ ನಕ್ಷತ್ರ ಗುರುಜಿ. ಒಂದ್ ನಿಮಿಷ ಕೇಳಿಸ್ಕೊ. ಇಷ್ಟೊತ್ತಂಗ ಕೇಳಿಸ್ಕೊಂಡು ರೋಹಿಣಿ ಅಂತ ಹೇಳ್ತಿದ್ದಿ, ಆದ್ರೂ ಆಯ್ತು ಹಿಂಗೆ ಮಾಡಿ ಎಡವಟ್ ಮಾಡ್ಕೊಳ್ಳೋದು ನೀವು, ಹಿಂಗೆ ಎಡವಟ್ ಮಾಡ್ಕೊಳ್ಳೋದು ನೀವು. ಇದೊಂದು ಸಾರಿ ಅಂತ ಫಾರಿನ್ ಒಂದು ಬಿಟ್ಬಿಟ್ಟು ಉಗಿದ್ಬಿಟ್ಟು ಹೊಂಟೋದ ಹಿಡ್ಕೊಂಡ್ಬಿಟ್ರು ನಮ್ಮ ದೇಶದವರು. ಏನೇ ಮಾಡ್ಬಿಟ್ಟು ಮಾಡ್ದಾರ ಮನೆ ಮಾಡಕ್ಕೆ ಹಚ್ಬಿಟ್ಟು ಸಾರಿ. ಇದೆಲ್ಲ ಕೆಟ್ಟ ಅಭ್ಯಾಸ ಕಣಮ್ಮ. ಓಕೆ, ಇರಲಿ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಸ್ವಲ್ಪ ಜೋಪಾನ, ಜೇಬಕ್ಕೆ ಕತ್ರಿ ಬಿಡತ್ತೆ, ಸಾಲ ಮಾಡ್ಕೊಳ್ಳೋ ಮಟ್ಟಕ್ಕೆ ಬರಬಹುದು, ಅನಾರೋಗ್ಯ ಬರಬಹುದು. ನಿಮ್ಮ ಅಪ್ಪನ ಮನೆ ಪ್ಲಸ್ ನಿನ್ನ ಗಂಡನ ಮನೆ ಎರಡರಲ್ಲಿ ಯಾವುದಾದ್ರೂ ಒಂದು ಧಡಕ್ ಅಂತ ಕುತ್ಕೋಬೋದು ಕೆಳಗಡೆಗೆ. ಯೋಚನೆ ಮಾಡಿ ಜೋಪಾನ. ಯಾಕೆಂದರೆ 8 ವರ್ಷಗಳ ಕಾಲ ಈ ಮಗುವನ್ನು ನೀವು ನಿಮ್ಮ ಕುಟುಂಬಕ್ಕೆ, ಎರಡೂ ಕುಟುಂಬದಲ್ಲಿ ಎಲ್ಲಿ ಬಾಲ್ ಔಟ್ ಅಂತಾರೋ ಗೊತ್ತಿಲ್ಲ. ಜೋಪಾನವಾಗಿ ಮಗುವನ್ನು ನಕ್ಷತ್ರಕ್ಕೆ ಪ್ರಾಯಶ್ಚಿತ್ತ ಮಾಡಿಸ್ಕೊಳ್ಳೋದು ಎಲ್ಲಿ, ಏನು ಮಾಡಬೇಕು ತಿಳ್ಕೊಮ್ಮ. ಮನೆ ಕಟ್ಟೋದಾಮೇಲೆ ಎರಡೂ ಕುಟುಂಬಕ್ಕೆ ಬೀಳುವಂಥ ದೊಡ್ಡ ಹೊಡೆತ ಏನಂದರೆ ಅಕಸ್ಮಾತ್ ಯಾರಿಗೇನು ಆಗ್ಬಿಡಬಹುದು. ಇದು ತೋರ್ಸಕ್ಕೆ ಭಗವಂತ ಕೊಟ್ಟಿದ್ದಾನೆ, ನಿಧಾನವಾಗಿ ತಿಳ್ಕೊ ಅಂತ.
ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮನೆ ಕಟ್ಟಬೇಕಾ, ಕುಟುಂಬ ಸರಿ ಮಾಡ್ಕೋಬೇಕಾ, ಎಲ್ಲ ಮಗುವಿಂದನೇ ಸರಿ ಹೋಗಲಿ ಅಂತ ಭಗವಂತ ಕೊಟ್ಟಿದ್ದಾನೆ. ಯೋಚನೆ ಮಾಡಬೇಡ, ಹೆದರು ಬೇಡ, ಆತಂಕ ಬೇಡ, ತಿಳ್ಕೊ. ಅದಕ್ಕೆ ಮಗು ಹೊಟ್ಟೆಯಲ್ಲಿ ದಂಪತಿಗಳಿಗೆ ಬರ್ತಕ್ಕಂಥ ಮಗು ಏನಕ್ಕೆ ಅಂದರೆ ಬುದ್ಧಿ ಕಲಿಸೋಕ್ಕೆ, ಎಚ್ಚರಿಕೆ ಕೊಡೋಕ್ಕೆ ಮಗು ಬರೋದು ಅಂತ ನಮ್ಗೆ ಗೊತ್ತಿಲ್ಲ. ಇಷ್ಟೊಂದು ಹೇಳಿದ್ದೀನಿ, ತಿಳ್ಕೊ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸುಶೀಲಾ ಕರೆ ಮಾಡಿದ್ದಕ್ಕಾಗಿ. ಇದಕ್ಕೂ ಕೂಡ ದಿವ್ಯ ಔಷಧ ಅನ್ನೋದಾಗಿ ತಿಳಿಸ್ತಾ ಇದ್ರಿ. ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಸೂರ್ಯ ಮತ್ತು ಚಂದ್ರ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಈಗ ನಾವು ನಾಲ್ಗೆಗೋಸ್ಕರ ಊಟ ತಿನ್ನಬೇಕು ತಪ್ಪು ಅಂತ ಹೇಳ್ಬಿಟ್ರೆ ಮತ್ತೆ ಇನ್ನೇನು ತಿನ್ನೋದು ಎಲ್ರಿಗೂ ಪ್ರಶ್ನೆ ಆಗುತ್ತೆ. ನಾಲ್ಗೆ ರುಚಿಗೆ ಊಟ ತಿನ್ಬೇಕಾಗಿರೋದು. ನಾವು ನಾಲ್ಗೆ ರುಚಿ ಊಟ ಬೇಡ ಅಂದರೆ ದೇಹಕ್ಕೋಸ್ಕರ ಊಟ ಅಂದರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಮೂಲ ಕಾರಣ, ಕೆಲವೊಬ್ಬರು ಊಟ ಹಾಕಿದ್ರೆ ಎಲ್ಲಿಗೆ ಹೋಗಲಿ, ಮನೇಲೇ ಆಗಲಿ, ಉಪ್ಪು ಖಾರ ಹುಳಿ ಏನು ಹೇಳಲ್ಲ, ಸುಮ್ಮನೆ ಬಸವ ತಿಂಗ ಸುಮ್ಮನೆ ತಿಂತಾರೆ, ಏನು ಹೇಳಲ್ಲ, ರುಚಿ ಇದೆ ಇಲ್ಲ ಏನು ಹೇಳಲ್ಲ. ಹೌದಾ? ಇದರ್ತಾರೆ ಇವರನ್ನು. ಇನ್ನು ಕೆಲವರು ತಟ್ಟೆಗೆ ಹಾಕ್ತಿದ್ದಂಗೆ ಅದು ನೋಡಿದ ತಕ್ಷಣ ಮುಖ ಎಲ್ಲ ಹಿಂಗೆ ಮಾಡ್ಕೊಂಡ್ಬಿಡ್ತಾರೆ, ಏನಿದು ಏನಿದು ಮಾಡಿದಿರಲ್ಲ ಅಂತಾರೆ. ಅಂದರೆ ಈ ನಾಲ್ಗೆ ಬಯಸುವಂಥವರು ತುಂಬ ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೊಂಬಿಡ್ಬೇಕು. ನಾಲ್ಗೆಗಾಗಿ ಯಾರು ಊಟ ಮಾಡ್ತಾರೆ, ಅವರು ಸ್ವಯಾರ್ಜಿತವಾಗಿ ಅವರದೇ ತೀರ್ಮಾನದಲ್ಲಿ ಬದುಕಕ್ಕೆ ಹೋಗ್ತಾರೆ ಹೊರತು ಬೇರೆ ಯಾರು ಹೇಳಿದ್ರು ತಗೊಳ್ಳಲ್ಲ. ಅವ್ರದೇ ತೀರ್ಮಾನ, ಏನೇ ವಿಷಯಕ್ಕಾಗಲಿ, ನನಗೆ ಗೊತ್ತು, ನಾನು ಮಾಡ್ತೀನಿ, ನಾನು ಬದುಕ್ತೀನಿ, ನಾನು ಓದ್ತೀನಿ, ನಾನು ಮದುವೆ ಮಾಡ್ಕೋತೀನಿ, ನಾನು ಸಾಯ್ತೀನಿ, ಇಷ್ಟು ಅವ್ರದೇ ತೀರ್ಮಾನ. ಕೊನೆಯದಿದು ಸಾಯ್ತೀನಿ ಅನ್ನೋದು. ಯಾಕೆ ಅಂದರೆ ಎಲ್ಲ ಕಡೆ ಮಾಡ್ತಾರೆ ನನಗೆ ಗೊತ್ತು ಅಂತ, ಯಾವುದು ವರ್ಕೌಟ್ ಆಗಲ್ಲ, ಕೊನೆಗೊಂದಿನ ಸಾಯ್ತೀನಿ ಅಂತ ಕ್ಲೈಮ್ಯಾಕ್ಸಿಗೆ ಬರ್ತಾರೆ. ಯಾರಿಗಿದು ನಾಲ್ಗೆ ಚಪಲತೆಗೆ ಬದುಕುವಂಥ ಅವರ ಹಣೆಯ ಬರ ಇದು. ಹಾಗಾದರೆ ನಾವು ಈ ನಾಲ್ಗೆ ಚಪಲತೆ ಯಾಕೆ ಬರಬೇಕದು? ಬಂದದ್ದು ತಾನೆ ನಾವು ಕೇಳೋದು, ರುಚಿ ಬೇಕು ಅಂತ ಕಾರಣ ಬೇಕಲ್ಲ. ಅದಕ್ಕೋಸ್ಕರವಾಗಿ ಅರ್ಧ ಭಾಗ ಮಾತ್ರ ನಾವು ತಿಂದದ್ದು ಕರಗುವುದಿಲ್ಲ, ಉಳ್ಕೊಂಡಿರುತ್ತೆ ಅನ್ನುವ ಸತ್ಯನೇ. ಅಂಥವ್ರ ದೇಹ ಚಪಲತೆ ಚೆನ್ನಿಗರಾಯನಾಗಿ ಜೀವನ ಪರ್ಯಂತ ಮಗು ಚಾಕ್ಲೇಟ್ ಒಂದಿನ ಕೊಡಿಸ್ಬಿಟ್ರೆ ಬಿದ್ದು ಒದ್ದಾಡ್ಬಿಡುತ್ತೆ, ಚಾಕ್ಲೇಟ್ ಕೊಡಿಸ್ಲೇಬೇಕು. ಅಲ್ಲಿಂದನೇ ಶುರು, ಮಗುವಿಂದನೇ ಶುರು ಆಗುತ್ತೆ ಚಟ. ಅದು ಏನು, ಅದು ಕೇಳಿದ್ದೇ ಕೊಡಬೇಕು, ಇಲ್ಲ ಅಂದರೆ ಏನು ಬೇಕು ಬಿಸಾಕ್ಬಿಡುತ್ತೆ ತೆಗೆದು. ಆ ಮಗು ಏನು ಮಾಡೋಕ್ಕಾಗತ್ತೀಗ? ಅದೇ ತಾಯಿನೂ ಕೆಲವರು ಹಂಗೆ ಇರ್ತಾರೆ, ನನಗದು ಬೇಕೇ ಬೇಕು, ನಕ್ಲೆಸ್ ಬೇಕು, ಇಲ್ಲ ಇಂಥ ಸೀರೆ ಬೇಕು, ಅದು ಪಡೆಯೋ ಗಂಟೆ ಗಂಡನ ಫುಲ್ ಬೆಂಡ್ ರಿಪೇರಿ. ಸೊ ಎಲ್ಲರೂ ಅಂತ ಸರಿಸಗಟಾಗಿ ಹೇಳ್ತಾ ಇಲ್ಲ. ಹಠಮಾರಿತನ ಎಲ್ಲಿ ಬರುತ್ತೆ ಅಂದರೆ, ನಾಲ್ಗೆ ರುಚಿಯನ್ನು ಬಯಸುವವರು ಹಠಮಾರಿತನಕ್ಕೆ ಪೂರ್ಣವಾಗಿ ಫಿಕ್ಸ್ ಆಗಿರ್ತಾರೆ. ಇದು ನಮ್ಮ ದೇಹದಲ್ಲೇ ನಾವೇ ಸಂಗ್ರಹ ಮಾಡಿಕೊಂಡಿರ್ತಕ್ಕಂಥ ಒಂದು ಬೇಡದೇ ಇರತಕ್ಕಂಥ ದುರ್ದೈವದ ಅಜ್ಞಾನತ್ವ, ಅಂದರೆ ಮೂರ್ಖತನದ ಜೀವನ ಅಂತ ಹೇಳ್ಬೋದು ಇದನ್ನ. ಏನು ಮೂರ್ಖತನ? ಅವ್ನು ಮೂರ್ಖ ಬಿಡ, ಹೇಳೋದು ಕೇಳೋದಿಲ್ಲ, ಏನೋ ಮಾಡ್ಕೊಂಬಿಡಿ. ಹೌದಾ? ಇದು ಬಯಸಲ್ಲ ಯಾರು, ಮೂರ್ಖತನ ನನಗೆ ಬೇಕು ಅಂತ ಯಾರು ಬಯಸಲ್ಲ. ಆದರೆ ಅದೇ ಬಂದ್ಬಿಡತ್ತೆ. ಹೇಗೆ ಬಂದ್ಬಿಡುತ್ತೆ ಅಂತೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಡಸ್ಟ್. ಅದಕ್ಕೆ ಡಾಕ್ಟರ್ ಅದಕ್ಕೆ ಹೆಸರು ಕೊಡ್ತಾರೆ, ಡಸ್ಟ್ ಅಲರ್ಜಿ. ಹೌದಮ್ಮ? ಈ ಡಸ್ಟ್ ಅಲರ್ಜಿ ಅಂತ ಡಾಕ್ಟರ್ ಹೇಳಿ ಸರಿನೇ, ದೇಹದೊಳಗಿರ್ತಕ್ಕಂಥ ಡಸ್ಟ್ ಅಲರ್ಜಿ ಅಂತ ಅವ್ರು ಹೇಳ್ತಾರೆ. ಇವರು ಇಲ್ಲ, ಇವತ್ತು ಈಗ ವಾತಾವರಣ ಸರಿ ಇಲ್ಲ ಸ್ವಾಮಿ, ಚಳಿ, ಅದಕ್ಕೆ ಹಿಂಗೆ ಆಯ್ತದೆ, ಅದಕ್ಕೆ ನನಗೆ ಕೆಮ್ಮು ಬರುತ್ತೆ, ಶೀತ ಬರುತ್ತೆ ಅಂತ ನಾವು ಹೊರ ಪ್ರಕೃತಿಗೆ ಬಂದ್ಬಿಡ್ತೀವಿ. ಡಾಕ್ಟರ್ ಹೇಳಿದ್ದು ಒಳ ಪ್ರಕೃತಿಗೆ, ನಾವು ತಿಳ್ಕೊಳ್ಳೋದು ಹೊರ ಪ್ರಕೃತಿಗೆ. ಇಲ್ಲಿ ಅಲ್ಲೂ ತಿಳ್ಕೊಳ್ಳಿಲ್ಲ, ಡಾಕ್ಟರ್ ಹತ್ರನೂ ಮಿಸ್ ಆಯಿತು. ಸೊ ಹೀಗೆ ನಾವು ಎಲ್ಲದರಿಂದ ವಂಚಿತ ಆಗ್ತಾ ಏನಾಗುತ್ತೆ, ಅವ್ರು ಹೇಳಿದ್ದೇ ಯಾವುದೋ, ನಾವು ಕೇಳಿದ್ದೇ ಯಾವುದೋ. ನಮ್ಮ ಬದುಕು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ, ಎಲ್ಲ ಮಾಡಿದೆ, ಎಲ್ಲ ಏನೂ ಸರಿ ಹೋಗ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ನಿಂತಿದ್ದೀವಿ ಹೊರತು, ನಾನು ತಿಳ್ಕೊಂಡಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗ್ತಾ ಇದೆ. ಅನ್ನೋದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಒಂದು ಬೇಡದೇ ಇರತಕ್ಕಂತಹ, ಅದಕ್ಕೆ ಗೊಬ್ಬರದ ಕಾರಣಕ್ಕೆ ಇದಕ್ಕೆ ತಿಪ್ಪೆ ಅಂತ ಹೇಳ್ತೀವಿ ನಾವು. ತಗೊಂಡೋಗಿ ಹಾಕೋದು ಎಲ್ಲಿಗೆ ಹಾಕ್ತೀವಿ? ತಿಪ್ಪೆಗೆ ಹಾಕ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಒಂದು ತಿಪ್ಪೆಯನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ನಮಗೆ ಅರಿವಾಗಿಲ್ಲ. ಚಿಕ್ಕ ಮಗುವಿಂದ ಹಿಡಿದು ದೇಹದಲ್ಲಿ ಕರುಳಲ್ಲಿ ಒಂದು ತಿಪ್ಪೆಯ ರಾಶಿಯನ್ನು ಹಾಕ್ಕೊಂಡಿದ್ದೀವಿ. ತಿಪ್ಪೆ ಅಂದಮೇಲೆ ಎಲ್ಲ ಥರದ್ದು ಅದರೊಳಗಡೆ ಹೋಗಿರುತ್ತಲ್ಲಮ್ಮ,
ಎಲ್ಲ ಕಸನೂ ಅದರೊಳಗಡೆನೆ ಹೋಗಿರುತ್ತೆ. ಆ ಕಸ ನಮ್ಮ ದೇಹದಲ್ಲಿ ಸಂಗ್ರಹವಾಗಿದೆ. ಅದನ್ನು ಬೇಕಾದಷ್ಟು ರೀತಿ ಬೇಕಾದ್ರೆ ನಾನು ತೋರಿಸ್ಕೊಡ್ಬಲ್ಲೆ. ಮಗು ಇರಲಿ, ದೊಡ್ಡೋರಿರಲಿ, ಮದುವೆ ಆಗೋರಿರಲಿ, ಮದುವೆ ಆಗಿರೋರು ಇರಲಿ, ಮಕ್ಕಳು ಯಾಕೆ ಆಗ್ತಾ ಇಲ್ಲ ಅನ್ನೋರಿರಲಿ, ಇದೆಲ್ಲವೂ ದೇಹದಲ್ಲಿ ತುಂಬಿರ್ತಕ್ಕಂತಹ ತಿಪ್ಪೆಯ ಕಸ. ಈ ಕಸವನ್ನು ಹೊರಗೆ ತೆಗೆಯುವುದಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ ಅನ್ನುವುದೇ ನಮ್ಮೆಲ್ಲರ ಒಂದು ಯಕ್ಷ ಪ್ರಶ್ನೆ. ಇದೊಂದು ತುಂಬಿಕೊಂಡು ಇಡೀ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಜೀವನ ಎಲ್ಲವನ್ನು ಹಾಳು ಮಾಡ್ತಾ ಇದೆ. ಇದು ನಮ್ಮದೇ ಪ್ರಯತ್ನ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಿದು ಪೂರ್ತಿ, ಯಾಕೆ ತಿಂದಂಥ ಊಟ ಪೂರ್ತಿ ಪಚನ ಆಗಬೇಕಲ್ಲಮ್ಮ, ಯಾಕೆ ಆಗ್ತಾ ಇಲ್ಲ, ಕಾರಣ ಏನು ಅಂತಕ್ಕಂತಹ ವಿಚಾರಕ್ಕೆ ಹೋದರೆ, ಸೂರ್ಯ ಚಂದ್ರ ಅಂತಕ್ಕಂಥದ್ದನ್ನು ನಾವೇನು ಗಮನಿಸ್ತಾ ಇದ್ದೀವಿ, ಸೂರ್ಯೋದಯ ಚಂದ್ರೋದಯ, ಸೂರ್ಯೋದಯ ಮಾತ್ರ ನಾವು ಅನ್ಕೊಂಡಿರೋದು, ಚಂದ್ರೋದಯ ಕೇಳೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವಿದ್ದೀವಿ. ಏನಮ್ಮ, ಎಷ್ಟು ಜನ ಗೊತ್ತು ಚಂದ್ರೋದಯ ಅಂತ? ಆ ಚಂದ್ರನನ್ನ ನಮ್ಮ ಮನೆ ಪಶ್ಚಿಮ ಬಾಗಿಲಿಗೆ ಬರಮಾಡ್ಕೋಬೇಕು, ಅವನು ಬೆಳಕು ಬೀಳಬೇಕು ಅಂತಕ್ಕಂಥ ಸತ್ಯ ತಿಳ್ಕೊಂಡಿದ್ರೆ, ನಿಜವಾಗ್ಲೂ ನಾನು ಇಷ್ಟೊತ್ತರೆಗೂ ಮಾತಾಡಿದ್ದು ಕಸ ಎಲ್ಲ ಎಲ್ಲಿದೆ ಅಂದರೆ, ಪಶ್ಚಿಮ ದಿಕ್ಕಿನ ದ್ವಾರದಲ್ಲಿ ಈ ಕಸ ತುಂಬುವ ರಹಸ್ಯ ನಿಮ್ಮ ಕರುಳಲ್ಲಿ ತುಂಬಿದೆ. ಯಾಕೆ ಅಂದರೆ ನಾವು ಮನೆ ಕಟ್ಟುವ ಆ ಮಟ್ಟಕ್ಕೆ ನಾವು ಹೋಗಿಲ್ಲ. ನಾವು ಮನೆ ಕಟ್ಟಬೇಕಾದ್ರೆ ಚಂದ್ರೋದಯ ಬರ್ಸ್ಕೊತಾ ಇಲ್ಲ, ನಾವು ಸೂರ್ಯೋದಯ ಮಾತ್ರ ಬರ್ಸ್ಕೊಂಡಿರೋದು. ಈಗ ನಮ್ಮ ದೇಹ ಆಹಾರ ಪಚನ ಆಗಬೇಕಂದ್ರೆ ನಾವು ತಿನ್ನುವ ಆಹಾರಕ್ಕೂ ನಮ್ಮ ಕೆಲಸಕ್ಕೂ ಯಾವ ಕಾರಣಕ್ಕೂ ತುಂಬ ಅಪರೂಪದ ಸಂಗತಿ, ಕರಗುವ ಮಟ್ಟಕ್ಕೆ ನಾವು ಶ್ರಮ ಆಗ್ತಾ ಇಲ್ಲ. ಏನಮ್ಮ, ಎಲ್ಲ ಕೂತ್ಕೊಂಡಿರೋದಕ್ಕೇ ಪ್ರಯತ್ನ ಮಾಡ್ತಾ ಇರೋದು. ಈಗ ಮಕ್ಕಳನ್ನ ಓದಿಸ್ತಾ ಇರೋದೇನಕ್ಕೆ? ಸುಖವಾಗಿ ನನ್ನ ಮಗ ಬಾಳ್ಲಿ, ಸುಖವಾಗಿ ನನ್ನ ಮಗಳು ಬಾಳ್ಲಿ. ಸುಖವಾಗಿ ಅಂದ್ರೆ ಏನೋ, ಕುತ್ಕೊಂಡು ಏನು ಬೇವು ಸುರಿಸ್ತೆ ಬದುಕು. ಥ್ಯಾಂಕ್ ಯು. ಈ ಸಾಧಾರಣ ಪ್ರೈಮರ್ಗೆ ದೇಶದ ವೈಟೆಸ್ಟ್ ಪುಟ್ಟಿ ಬಿರ್ಲಾ ವೈಟ್ ಪುಟ್ಟಿಗೆ ಯೋಗ್ಯ ಅಂತ ತಿಳ್ಕೊಂಡೆ. ಬಿರ್ಲಾ ವೈಟ್ ಪುಟ್ಟಿ ಜೊತೆ ಓನ್ಲಿ ಬಿರ್ಲಾ ವೈಟ್ ಪ್ರೈಮರ್. ಈ ಜೋಡಿ ನೀಡುತ್ತೆ ಬ್ರೈಟ್ನೆಸ್ ನ ಅಡ್ವಾಂಟೇಜ್, ಅಂದ್ರೆ ಬಿರ್ಲಾ ವೈಟ್ ಸಿಮೆಂಟ್ ನ ಅಡ್ವಾಂಟೇಜ್. ಪುಟ್ಟಿ ಮತ್ತು ಪ್ರೈಮರ್ ವೈಟೆಸ್ಟ್ ಇದ್ರೆ ಗೋಡೆಗಳು ಬ್ರೈಟೆಸ್ಟ್. ಇವ್ರು ಬಿಡಲ್ಲ. ಸುಖ ಅಂತಕ್ಕಂಥದ್ದು ಮನುಷ್ಯರ ಜೀವನದಲ್ಲಿ ಬರುವ ಹಾಗಿಲ್ಲ. ಸುಖ ಇರೋದು ಎಲ್ಲಿ ಅಂದರೆ ಪರಿಸರದಲ್ಲಿ. ಯಾವುದು ಪರಿಸರ? ನಮ್ಮ ಮನೆಯ ಪರಿಸರದಲ್ಲಿ ಸುಖ ಸಿಕ್ಕೋದು. ಸುಖ ಸಿಕ್ಕೋದು ಮನೆಯಲ್ಲಿ, ಪರಿಸರದಲ್ಲಿ ಇದೆ ಅಂತ ನಮಗೆ ಗೊತ್ತಿಲ್ಲ. ನನಗೆ ಸುಖ ಬೇಕು, ನನ್ನ ಮಕ್ಕಳಿಗೆ ಸುಖ ಬೇಕು ಅಂತ ಅಂದ್ಕೊಂಡ್ರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪರಿಸರವನ್ನು ಗಮನಿಸಿದಾಗ ನಿಮಗೆ ಸುಖ ಸಿಗುತ್ತೆ. ಯಾವುದು? ಔಷಧಿ ಎನ್ನುವ ಸುಖ. ಅಂದರೆ ಮನಃಶಾಂತಿಗೆ ಸುಖ ಅಲ್ಲಮ್ಮ. ಮನಃಶಾಂತಿ ಇದ್ರೆ ಸುಖ ಬರುತ್ತೆ. ನಾವು ಎ ಸಿನಲ್ಲಿ ಕೂತ್ಕೊಂಡ್ರೆ ಸುಖ ಅಂತ ಹೇಳ್ಬೋದಾ? ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ರೆ ಸುಖ ಅಂತ ಹೇಳ್ಬೋದಾ? 2 ಕೋಟಿ ರೂಪಾಯಿ ಕಾರಲ್ಲಿ ಹೋದರೆ ಸುಖ ಅಂತ ಹೇಳ್ಬೋದಾ? ಜೇಬನ್ ತುಂಬ ದುಡ್ಡಿಟ್ಕೊಂಡ್ರೆ ಸುಖ ಅಂತ ಹೇಳ್ಬೋದಾ? ಇದೆಲ್ಲ ನಿಜಕ್ಕೂ ನಾವು ಜೀವನದಲ್ಲಿ ಅನುಭವಿಸೋಕ್ಕೆ ಬೇಡದೇ ಇರೋ ಸುಖಗಳಿವು. ಈ ಬಯಕೆ ಎನ್ನುವ ಸುಖ ಇದೆಯಲ್ಲ, ಇದು ದುಃಖದ ಹಿನ್ನೆಲೆ ಅಂತ ನಾವು ತಿಳ್ಕೋಬೇಕು. ಪ್ರಕೃತಿ ದತ್ತವಾಗಿ ನಮಗೆ ಸುಖ ಸಿಗುತ್ತಲ್ಲ, ಅಬ್ಬಾ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ, ನೆಮ್ಮದಿಯಾಗಿ ಊಟ ಮಾಡಿದೆ, ನೆಮ್ಮದಿಯಾಗಿ ಸ್ನಾನ ಮಾಡಿದೆ, ಪ್ರತಿಯೊಂದಕ್ಕೂ ನೆಮ್ಮದಿಯಾಗಿ ಅನುಭವಿಸ್ತಾ ಇದ್ದೀನಿ ಅನ್ನೋಕ್ಕೆ ಸುಖ. ಏನು ಹೇಳ್ತೀಮ್ಮ? ಇದು ಸಿಗ್ತಾ ಇಲ್ಲ. ನಾವು ಬಯಕೆಯ ಸುಖವನ್ನು ಬಯಸ್ತಾ ಇದ್ದೀವಿ. ಆ ಕಾರಣದಿಂದಾಗಿ ತಿನ್ನುವ ಊಟ ನಮಗೆ ಸುಖಕರವಾದ ಊಟ ತಿನ್ನಬೇಕು ಅಂತ ಗೊತ್ತಿಲ್ಲ. ಬಯಕೆಯ ಮೂಲಕವಾಗಿ ಊಟ ಹಿಂಗೆ ಇರಬೇಕು, ನಾನು ಹಿಂಗೆ ಬದುಕಬೇಕು ಅಂತ ಹೇಳಿ ಊಟ ತಿಂತಕ್ಕಂಥ ನಮಗೆ ಪಚನವಾಗೋದಕ್ಕೆ ಸಾಧ್ಯ ಇಲ್ಲ. ಪೂರ್ಣ ಮನಸ್ಸಿಂದ ಆಹಾರ ಸೇವನೆ ಮಾಡಬೇಕು, ತೃಪ್ತಿಯಿಂದ ಆಹಾರ ಸೇವನೆ ಮಾಡಬೇಕು. ಈ ರೀತಿಯ ಅಭ್ಯಾಸ ಬಿಟ್ಟು ನಾವು ಸುಖವನ್ನೇ ಬಯಸ್ಕೊಂಡು ಎಲ್ಲೋ ಯಾವುದೋ ರೀತಿ ಊಟ ತಿಂದಾಗ, ಈ ರೀತಿ ನಮ್ಮ ದೇಹದಲ್ಲಿ ಸಂಗ್ರಹವಾದಾಗ ನಮ್ಗೆ ಏನೆಲ್ಲ ರೋಗಗಳು ಎಲ್ಲ ಒಳಗಡೆನೇ ಇರುತ್ತೆ. ಆ ರೋಗಕ್ಕೆ ಮೆಡಿಷನ್ ಆಗಲ್ಲ, ಅದು ಹೊರಗಡೆ ಬರಬೇಕು, ಬರಲ್ಲ. ಒಂದು ದಿನ ಮಾಡಿದ ತಪ್ಪು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಮಾಡಿದಂಥ ತಪ್ಪುಗೆ ಪ್ರಾಯಶ್ಚಿತ್ತ ಅಂದರೆ ಯಾವುದು ಅಂದರೆ, ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕು ಅಂತ ಬೇಡ ಅಂತಿಮ್ಮ, ಶಕ್ತಿ. ಅದರಲ್ಲಿ ಹಲವಾರು ವಿಧಾನಗಳಿದೆ, ಖನಿಜಗಳು ಅಂತ ಹೇಳ್ತೀವಿ. ಈಗ ಅದು ನಮಗೆ ಆಹಾರದ ಮೂಲಕವಾಗಿ ಸಿಗಬೇಕು ಅಂತ ತಿಳ್ಕೊಳ್ಳೋಣ, ಓಕೆ, ತೊಂದರೆ ಇಲ್ಲ. ಅಷ್ಟೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ ಸಿಗಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವುದು? ಪ್ರೋಟೀನ್ ಎದರಲ್ಲಿ ಸಿಗತ್ತೆ ನಮಗೆ ಅಂದರೆ, ನಮ್ಮ ಸಮಯ ಇಲ್ಲ ಅಂತ ಹೇಳಿರ್ತಕ್ಕಂಥ ಸಮಯವನ್ನು ಮತ್ತೆ ಸಮಯವನ್ನು ತೂಗಿಸ್ಕೊಳ್ಳೋದಕ್ಕೆ
7 ದಿನ ವಾರಕ್ಕೆ. 7 ದಿನದಲ್ಲಿ 5 ದಿನ ಊಟವನ್ನು ತಪ್ಪೋ ಸರಿನೋ ತಿಂದಿರತಕ್ಕಂಥದ್ದನ್ನು ಸರಿ ಮಾಡ್ಕೊಳ್ಳೋಕ್ಕೆ 5 ದಿನ ಲೆಕ್ಕ ಹಾಕಿ ಊಟ ಮಾಡಬೇಕು. ಏನು, ಹಿಂದೆ ಮಾಡಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ. ದೇಹ ಕ್ಲೀನ್ ಆಗಬೇಕು, ಮನಸ್ಸು ನೆಮ್ಮದಿ ಬರಬೇಕು, ಹೌದಲ್ಲಮ್ಮ? ಇದಕ್ಕೆ ರಿಪೇರಿ 5 ದಿನ ಲೆಕ್ಕ ಹಾಕಿ ಬೆಳಿಗ್ಗೆ ತಿಂಡಿ ಎಷ್ಟು ತಿನ್ನಬೇಕು, ಊಟ ಮಾಡೋ ಊಟಕ್ಕೆ ಲೆಕ್ಕ ಹಾಕೊಂಡು ಬೆಳಿಗ್ಗೆ ತಿಂಡಿ ತಿನ್ನಬೇಕು. ನಾನು ಪ್ರತಿದಿನ ಹೇಳ್ತಾ ಇದ್ದೀನಿ, ವಿಸರ್ಜನೆಗೆ ಅನುಕೂಲವಾದ ರೀತಿಯನ್ನು ಬೆಳಿಗ್ಗೆ ತಿಂಡಿ ತಿನ್ನಿ, ಸಿಕ್ಕದ್ದೆಲ್ಲ ತಿನ್ನಬೇಡಿ. ವಿಸರ್ಜನೆ ಆಗೋದಕ್ಕೆ ಬೆಳಿಗ್ಗೆ ತಿನ್ನಬೇಕು, ಶಕ್ತಿ ಆಗೋದಕ್ಕೆ ಮಧ್ಯಾಹ್ನ ತಿನ್ನಬೇಕು, ಸುಖ ಅನುಭವಿಸೋದಕ್ಕೆ ರಾತ್ರಿ ಅಲ್ಲ ಸಂಜೆ ಫಲಹಾರ ತಗೋಬೇಕು. ಇದನ್ನು ನೀವು ಗಮನ ಇಟ್ಟುಕೊಂಡು 5 ದಿನಗಳ ಕಾಲ ಈ ಥರ ಮಾಡಿ 2 ದಿನ ಹಣ್ಣಿನಲ್ಲೋ ಯಾವುದು ನಿಮ್ಗೆ ಅನುಕೂಲ ಆಗತ್ತೆ, ಲಿಕ್ವಿಡ್ ಅಂತ ಏನು ಹೇಳ್ತಾರೆ, ಎಳ್ನೀರು, ಜ್ಯೂಸು, ಹಣ್ಣಿನ ರಸ, ಯಾವುದರಲ್ಲೂ 2 ದಿನ ಇದನ್ನು ಸರಿತೂಗಿಸ್ಬೇಕು ಆಹಾರವನ್ನು ಕೊಡದೆ. ಯಾಕೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಸೋತೋಗಿರುತ್ತೆ. ನಾವು ಟೈಮ್ ಸರಿ ಊಟ ಕೊಡದೇ ಇದ್ದಾಗ ಸುಸ್ತಾಗತ್ತಲ್ಲಮ್ಮ, ನೋವು ಬರುತ್ತೆ, ಜೋಗಿಡಿಯುತ್ತೆ, ಸುಸ್ತಾಗತ್ತೆ, ಹೌದಾ? ಈಗ ಅಂಗಾಂಗಗಳು ರಿಪೇರಿಗೆ ಬಂದಿದೆ ಅಂತ ಇಟ್ಕೊಳ್ಳೋಣ. ರಿಪೇರಿಗೆ ಬಂದಿರೋ ಅಂಗಾಂಗಗಳಿಗೆ ನೀವು ಚೆನ್ನಾಗಿ ಬೆಳಗ್ಗೆ ಒಂದಷ್ಟು, ಮಧ್ಯಾಹ್ನ ಒಂದಷ್ಟು, ಸಾಯಂಕಾಲ ಒಂದಷ್ಟು ಸೇರಿಸ್ಬಿಟ್ರೆ ಒಳಗಡೆ ಇರ್ತಕ್ಕಂಥ ಕೆಲಸ ಮಾಡೋಕ್ಕೆ ಶಕ್ತಿನೇ ಇಲ್ಲ. ಅದಕ್ಕೆ ಈ ಊಟನ ಯಾವ ಮಟ್ಟಕ್ಕೆ ಕರಗಿಸಿ ಆಚೆ ಬಿಸಾಕಕ್ಕಾಗತ್ತೆ? ಅರ್ಥ ಆಗ್ತಾ ಇದೆಯಾ? ಅದೇ ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿದೆ, ಒಳಗಡೆ ಫುಲ್ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಇವತ್ತೊಂದಲ್ಲ ಇದು, ನಮ್ಮಪ್ಪ, ಅವರಪ್ಪ, ಅವರಮ್ಮ, ಅವರಪ್ಪ, ಅಲ್ಲಿಂದನೂ ಡ್ಯಾಮೇಜ್ ಮಿಷನೇ ಬಂದಿರೋದು ನಮ್ಮದು. ಆದರೆ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನ ನಾವು ಸೆಕೆಂಡ್ ಹ್ಯಾಂಡ್ ಮಾಡ್ಕೊಂಡಿದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಆ ಅರ್ಥ ಯಾವಾಗ ಆಗ್ತಾ ಇದೆ ಅಂದರೆ, ಸ್ವಾಮಿ ಮಂಡಿ ನೋವು, ಇಮ್ಡಿ ನೋವು, ಕಾಲು ನೋವು, ತಲೆ ನೋವು, ಬೆನ್ನು ನೋವು, ಸೊಂಟ ನೋವು ಅಂತಿರಲ್ಲ, ಅದೇ ಯಾರಿಗಿಲ್ಲ ಇವಾಗ. ಮುಂದೆ ಕರೆ ಇದೆಯಾ? ಹೌದು ಗುರುಜಿ, ಕಾಲರ್ ಇದ್ದಾರೆ, ಮಾತನಾಡ್ಬೇಡ. ಅನುಸೂಯ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಅನುಸೂಯ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರೂಜಿ ಇದ್ದಾರೆ, ನಕ್ಷತ್ರ ತಿಳಿಸಿ. ನಕ್ಷತ್ರ ಚಿತ್ತಾ ನಕ್ಷತ್ರ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಯಾರಮ್ಮ ಚಿತ್ತಾ ನಕ್ಷತ್ರ? ಮಗಂದು. ಎಷ್ಟು ವಯಸ್ಸು? 16 ವರ್ಷ. ಚೆನ್ನಾಗಿ ಓದ್ತಾ ಇದ್ದಾನಾ? ಈ ಓದ್ತಾ ಇದ್ದಾನೆ. ಅಲ್ಲ, ಚೆನ್ನಾಗಿ ಓದ್ತಾ ಇದ್ದಾನೆ ನಿಮ್ಮ ಕಂಡಿಗೆ ಅಥವಾ ಸುಮಾರಾಗಿ ಓದ್ತಾವನೆ ಅಂತೀರಾ? ಇಲ್ಲ, ಚೆನ್ನಾಗಿ ಓದ್ತಾ ಇದ್ದಾನೆ. ಓಕೆ. ಅವನು ಹೇಳ್ದಂಗೆ ನೀವು ಕೇಳ್ಬೇಕಾ, ನೀವು ಹೇಳ್ದಂಗೆ ಅವ್ನು ಕೇಳ್ತಾನ? ಇಲ್ಲ, ನಾವ್ ಹೇಳ್ದಂಗೆ ಅವ್ನು ಕೇಳ್ತಾನೆ. ಒಳ್ಳೆ ಮಗ ಹುಟ್ಟಿದಾನೆ ಅಂತ ಖುಷಿನಾ? ಹೌದು ಹೌದು. ಏನಾಗಬೇಕಿತ್ತಮ್ಮ ಅವನ ಬಗ್ಗೆ? ಅದು ಯಾವಾಗ್ಲೂ ಹೆಲ್ತ್ ಸರಿ ಇರೋ, ನೆಗಡಿ. ಶುಭ ಆರಂಭ ಜಿಆರ್ಟಿ ಜ್ಯುವೆಲ್ಲರ್ಸ್ ಅವರ ಡಾಸ್ಲಿಂಗ್ ಡೈಮಂಡ್ ಫೆಸ್ಟಿವಲ್, ವಜ್ರಗಳು ಹಾಗೂ ಅನ್ಕಟ್ ವಜ್ರಗಳ ಮೇಲೆ. ಹುಟ್ಟದಾಗಿನಿಂದ ಹಾಗೆ ಇದ್ದಾನಾ? ಓಕೆ. ಈಗ ಎಷ್ಟು ವಯಸ್ಸು ಹೇಳಿದ್ರಿ ಅವನಿಗೆ? 16 ವರ್ಷ. ಅವನು ಊಟ ಮಾಡ್ತಕ್ಕಂಥ ರೀತಿ ಚೆನ್ನಾಗಿದೆಯೇನಮ್ಮ? ಅದೇ ತಿಂತಾನೆ. ಏನು ನೋಡ್ಕೊಂಡು? ಟಿವಿನ, ಮೊಬೈಲ್ನ, ಮಾತಾಡ್ಕೊಂಡ? ಅದೇ ಮೊಬೈಲ್ ನೋಡ್ಕೊಂಡು ತಿಂತಾನೆ, ಟಿವಿ ನೋಡ್ಕೊಂಡು ತಿಂತಾನೆ. ಎರಡೂ ಇರಬೇಕು. ಇಲ್ಲ, ಅದಿದ್ರೆ ಇದು, ಇದಿದ್ರೆ ಅದು. ಆಮೇಲೆ ಅದ್ರ ಮಧ್ಯದಲ್ಲಿ ಮಾತೇನಾಡಲ್ಲ. ಓಕೆ. ನೀನು ಮಾಡಿದ ಅಡಿಗೆ ತೃಪ್ತಿಯಾಗಿ ಊಟ ಮಾಡ್ತಾನ? ಏನಕ್ಕೆ ಮಾಡದೆ ಇದು, ಏನಕ್ಕೆ ಮಾಡಿದ್ಯಾ ಅಂತ ಕೇಳ್ತಾನ? ಇಲ್ಲ, ಅದೇ ಸ್ವಲ್ಪ ತಿಂತಾನೆ. ಅವನು ವಯಸ್ಸಾಗುವಷ್ಟು ಊಟ ತಿಂತಾನೆ ನಮ್ಮ ಮನೆಯಲ್ಲಿ? ಹೌದು ತಿಂತಾನೆ. ಅಲ್ಲ, ಅವ್ನು ತೃಪ್ತಿಯಾಗಿ ಊಟ ಮಾಡ್ತಾನ ಮನೇಲಿ ಅಂತ ಕೇಳ್ತೀನಿ. ಅದೇ ಬೆಳಗ್ಗೆ ಹೊತ್ತು ತಿನ್ನಕ್ಕಾಗಲ್ಲ, ಸಾಯಂಕಾಲ ಮೇಲೆ ಸ್ವಲ್ಪ ತಿಂತಾನೆ. ಬೆಳಿಗ್ಗೆ ಹೊತ್ತು ಯಾಕೆ ತಿನ್ನಕ್ಕಾಗಲ್ಲ? ಅದೇ ಕಾಲೇಜಿಗೆ ಹೋಗ್ಬೇಕಲ್ಲ. ಆಮೇಲೆ ಅವನು ಓದ್ಬಿಟ್ಟು ಏನಾಗಬೇಕು ಅಂತೇನೆ, ನೀವು ಓದಿಸ್ಬಿಟ್ಟು ಏನು ಮಾಡಬೇಕು ಅಂತಿದ್ದೀರಾ? ಅವನು ಡಾಕ್ಟರ್ ಆಗ್ಬೇಕು ಅಂತ ಅವನೇ. ನೀವು ಡಾಕ್ಟರ್ ಮಾಡಬೇಕು ಅಂತ ರೆಡಿ ಇದ್ದೀರಾ? ಕೋಪ, ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ? ಕೋಪ ಏನ್ ಬರಲ್ಲ ಅವನಿಗೆ, ಸಾಫ್ಟ್. ಪರವಾಗಿಲ್ಲ, ಒಳ್ಳೇದು, ಖುಷಿ ಪಡಮ್ಮ. ಆಮೇಲೆ ಅವನು ಯಾವಾಗಾರು ನನಗೆ ಸ್ವಲ್ಪ ಉಷ್ಣ ಆ ಥರ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಸಮಸ್ಯೆ ಕಂಡಿರೋದು ಉಂಟಾಗಿದೆಯಾ ನಿನಗೆ? ನನ್ನ ಮಗನಿಗೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಯಾವ್ದಾರು ಒಂದು ಸಮಸ್ಯೆ ಕಂಡು ಬಂದೆ, ಗುಳ್ಳೆ ಆಗಿರೋದು, ನವೆ ಇರತಕ್ಕಂಥದ್ದು? ಒಂದ್ಸರಿ ಆಗಿತ್ತು ಗುಳ್ಳೆ, ಡಾಕ್ಟರ್ ಶಾಪಿಗೆ ತೋರಿಸಿದ್ವಿ. ಈಗ ನೀರು ಕುಡಿತಕ್ಕಂಥ ಅಭ್ಯಾಸ ನಿನ್ನ ಪ್ರಕಾರ ನಿಮ್ಮ ಮಗ ನೀರು ಕರೆಕ್ಟಾಗಿ ಕುಡಿತಾನೇನಮ್ಮ?
ಇಲ್ಲ, ಅದೇ ಬೆಳಗ್ಗೆ ಒಂದ್ ಬಾಟ್ಲು ತಗೊಂಡೋಯ್ತಾನೆ ಕುಡಿತಾನೆ ಅಷ್ಟೇ. ಅಲ್ಲ, ಊಟ ಮಾಡುವಾಗ ನೀರು ಕರೆಕ್ಟಾಗಿ ಕುಡಿತಾನೆ ಅಂತ ಗೊತ್ತಾ ನಿನಗೆ? ಹಾ, ಕುಡಿತಾನೆ. ಯಾವಾಗ ಕುಡಿಯೋದು? ಊಟದಲ್ಲಿ ಮುಂಚೆನಾ, ಮಧ್ಯದಲ್ಲ, ಕೊನೆಯಲ್ಲ? ಮಧ್ಯದಲ್ಲೇನ್ ಕುಡಿಯಲ್ಲ, ಲಾಸ್ಟ್ ಅಲ್ಲಿ ಕುಡಿತಾನೆ. ಎಷ್ಟು ಕುಡಿತಾನೆ? ಅದೇ ಒಂದ್ 2-3 ಲೋಟ ಕುಡಿತಾನೆ. ಇದು ಯಾರು ಹೇಳ್ಕೊಟ್ಟಿದ್ದು? ಪುಸ್ತಕದಲ್ಲಿ ಓದದ್ನ, ನೀನ್ ಹೇಳ್ಕೊಟ್ಟ, ಅವನೇ ತಿಳ್ಕೊಂಡ? ಇಲ್ಲ, ಏನು ಯಾರು ಹೇಳ್ಕೊಡ್ಲಿಲ್ಲ, ಅವನೇ ಬಿಸಿನೀರು ಕುಡಿತಾನೆ. ಅಲ್ಲಮ್ಮ, ಎಷ್ಟು ಕೇರ್ಲೆಸ್ ಆಗಿ ನೀವು ಇದ್ದೀರಾ ತಾಯಿ ಅನ್ನಿಸ್ಕೊಂಡವಳು. ಊಟ ಆದ ತಕ್ಷಣ 3 ಗ್ಲಾಸ್ ನೀರು ಕುಡಿದ್ರೆ ಏನು ಅನ್ಕೊಂಡ್ಬಿಟ್ರಿ? ಯಾರ್ದು ಅದು ದೇಹ ಅಂತ ಅರ್ಥ? ತಿಂದ ತಕ್ಷಣ ಮೇಲೆ ನೀರು ಕುಡಿದ್ಬಿಡೋದಾ? ಹಾ, ಏನ್ ತಾಯಿ? ಅಲ್ಲ, ಒಂದು ತಾಯಿಯಾಗಿದ್ದುಕೊಂಡು ಒಂದು ಮಗುಗೆ ಊಟ ಮತ್ತೆ ನೀರನ್ನ ಯಾವ ರೀತಿಯಾಗಿ ಬಳಸಕ್ಕೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ರಿ ಡಾಕ್ಟರ್ ಮಾಡಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀರಾ? ಏನ ಡಾಕ್ಟರ್ ಮಾಡೋದು ನೀವು? ಡಾಕ್ಟ್ರ ಜೀವಮಾನದಲ್ಲಿ ಆಗಲ್ಲ. ಅವನಿಗೆ ರೋಗದ ದೇಹ ಮಾಡಿ ಇಟ್ಬಿಟ್ಟು ನೀವು ಯಾವ ಡಾಕ್ಟರ್ ಆಗ್ತಾನೆ ಅವನು? ಏನಮ್ಮ, ಇದನ್ನು ನೀವು ತಾಯಿ ಅನ್ನಿಸ್ಕೊಂಡೋಳು ಮಕ್ಕಳು ಸಾಕೋ ವಿಧಾನ. ಕೊನೆ ಪಕ್ಷ ಅವ್ನು ನೀರು ಕುಡಿಯೋ ವಿಧಾನ ನಿನಗೆ ಗೊತ್ತಿಲ್ಲ ಅಂದರೆ ತಾಯಿ ಅಂತ 19 ವರ್ಷ ಸಾಕಿದ್ಯಾ ತಾಯಿ ನೀನು? ಯಾವ ಪುರುಷಾರ್ಥಕ್ಕೆ? ತಾಯಿ ಅನ್ನಿಸ್ಕೊಂಡವರು ಮಕ್ಕಳನ್ನ ಈ ಮಟ್ಟಕ್ಕೂ ಪೋಷಣೆ ಮಾಡ್ತಕ್ಕಂಥ ವಿಚಾರಕ್ಕೆ ಬಂದರೆ, ಮಕ್ಕಳ ಬಗ್ಗೆ ಶಾಸ್ತ್ರ ಕೇಳೋದು, ಮಕ್ಕಳ ಆರೋಗ್ಯ ಚೆನ್ನಾಗಿಲ್ಲ ಅಂತ ಕೂತ್ಕೊಂಡು ಹೇಳಿದ್ರೆ ಸೋಮಾರಿಗಳು ಎಷ್ಟು ಮಟ್ಟಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಯಾರು ತಪ್ಪಮ್ಮ? ಇದು ದೇವರದ, ನಿಮ್ದ, ಮಗಂದ? ಅದೇ ನಮ್ದೆ. ಮೆತ್ತಿಗೆ ಹೇಳ್ತೇನೆ ನೋಡಮ್ಮ ಇದನ್ನ. ಒಂದು ಮಗು ಮಾಡ್ಕೊಳ್ಳೋದಕ್ಕೆ ತಾಯಿ ಬೇಜಾರು ಮಾಡ್ಕೋಬೇಡ. ಮಗು ಬೇಕು ಅಂತ ಅಲ್ಲ, ಮದುವೆ ಬೇಕು ಅಂತ ಅಲ್ಲ. ಏನಕ್ಕೆ ಮದುವೆ ಬೇಕು, ಏನಕ್ಕೆ ಮಗು ಬೇಕು ಅಂತ ಯಾವ ಹೆಣ್ಣಾಗ್ಲಿ ಯೋಚನೆ ಮಾಡ್ತಾರೆ ಅವರಂತ ಶ್ರೇಷ್ಠವಂತೆ ಇನ್ಯಾರೂ ಇಲ್ಲ ಪ್ರಪಂಚದಲ್ಲಿ. ಮದುವೆ ಏನಕ್ಕೆ ಬೇಕು ನಂಬರ್ 1, ಮಗು ಏನಕ್ಕೆ ಬೇಕು ನಂಬರ್ 2. ಇದೆರಡೂ ತಿಳ್ಕೊಳ್ಳದೆ ಮಗುನೂ ಮಾಡ್ಕೋಬಾರ್ದು, ಮದುವೆನೂ ಮಾಡ್ಕೋಬಾರ್ದು ಅಂತ ನಾನು ಆರ್ಡರ್ ಮಾಡ್ತಾ ಇಲ್ಲ. ಇವತ್ತು ಶೇಕಡಾವಾರು ಪ್ರತಿ ಮನೆಗಳಲ್ಲಿ ಮಕ್ಕಳಿಂದ ತಂದೆ ತಾಯಿಗೆ ರೋಗ, ತಂದೆ ತಾಯಿಗಳಿಂದ ಮಕ್ಕಳಿಗೆ ರೋಗ ಅನ್ನೋ ಸತ್ಯವನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಬದುಕಬಲ್ರಿ. ಮಕ್ಕಳು ಸರಿ ಇಲ್ಲವಲ್ಲ ಅಂತ ಅಪ್ಪ ಅಮ್ಮನಿಗೆ BP, ಅಪ್ಪ ಅಮ್ಮ ಸರಿಗಿಲ್ಲವಲ್ಲ ಅಂತ ಮಕ್ಕಳಿಗೆ BP, ಲೋ BP. ಬೇಕಾ ಇದು ಜೀವನ? ಕೆಲಸ ಮಾಡೋಕ್ಕೆ, ಡಾಕ್ಟ್ರು ಓದಕ್ಕೆ, ಇಂಜಿನಿಯರ್ ಓದಿಸೋಕ್ಕೆ ನೀವ್ಯಾರು? ನಿಮ್ಮ ಕೈಯಲ್ಲಿ ಇದೆಯಾ ಅದು? ಮಾಡೋಕ್ಕಾಗತ್ತಾ? ನಿಮ್ಮ ಕೋಟಿ ರೂಪಾಯಿ ಇದ್ರೂ ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಆರೋಗ್ಯ ಕೊಡಿ, ಮಕ್ಕಳನ್ನ ಸರಿಯಾಗಿ ತಿಳ್ಕೊಳ್ಳಿ. ಚಿತ್ತಾ ನಕ್ಷತ್ರದ ಮಗು ಹುಟ್ಟಿದ್ರೆ ಆ ಮಗುವಿನಲ್ಲಿ ಇರ್ತಕ್ಕಂಥ ಅನಾರೋಗ್ಯ ಏನು, ಅಪ್ಪನಿಗೇನೋ, ಅಮ್ಮನಿಗೇನೋ, ವಂಶಕ್ಕೇನೋ ತಿಳ್ಕೋಬೇಕಲ್ವಾ? ನಿಮ್ಗೆ ಇದೆಲ್ಲ ಅಭ್ಯಾಸ ಇಲ್ವೇನಮ್ಮ? ಇದೆ ಸರ್. ಯಾಕೆ ತಿಳ್ಕೊಳ್ಳಿಲ್ಲ? ಚಿತ್ತಾ ನಕ್ಷತ್ರ ಮಗು ಹುಟ್ಟಿದ್ರೆ ತಂದೆಗೇನು, ತಾಯಿಗೇನು, ಕುಟುಂಬಕ್ಕೇನು, ಮಗುಗೇನು ತಿಳ್ಕೊಂಡಿದ್ಯಾ? ಅದೇ ಅವ್ರ ಅಪ್ಪನೂ ಅದೇ ನಕ್ಷತ್ರ. ಅದೇ ನಮ್ಮ ತಿಳ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ. ಯಾಕೆ ಇದೆಲ್ಲ ನಂಬಿಕೆ ಇಲ್ವಾ, ಬೇಡವಾ, ಹೇಗೆ? ಇಲ್ಲ, ತಿಳ್ಕೋಬೇಕು. ಹಾ, ಯಾಕೆ ಅಂದ್ರೆ ಏನು 19ಕ್ಕೆ ಈಗ ತಿಳ್ಕೊಳ್ಳೋದು ನೀನು? ಅವನು ಆಗ್ಲೇ ಔಟ್ ಆಫ್ ಸ್ಟೇಷನ್ ಇರ್ತಾನೆ ಅಂದ್ರೆ ಏನು ಮಾಡಲಿ, ಯಾವ ರಸ್ತೆಯಲ್ಲಿ ಹೋಗ್ಲಿ, ಏನು ಮಾಡಲಿ ಆ ರೇಂಜಿಗೆ ಬಂದವನೇ. ಇನ್ನೇನು ತಿಳ್ಕೊಳ್ಳೋದು? ಈಗ ರಿಪೇರಿ ಮಾಡೋಕ್ಕಾಗಲ್ಲ. 8 ವರ್ಷದ ಮಕ್ಕಳ ಒಳಗಡೆ ಯಾವ ತಂದೆ ತಾಯಿ ರಿಪೇರಿ ಮಾಡಿದ್ರೋ ಬಚಾವ್. ಅದ್ರ ಮೇಲೆ ನೀವು ಮಕ್ಕಳ ಯಾವ ಕಾರಣಕ್ಕೂ ರಿಪೇರಿ ಮಾಡೋಕ್ಕಾಗಲ್ಲ. ಅವರು ನಿಮ್ಮನ್ನ ರಿಪೇರಿ ಮಾಡ್ತಾರೆ. ಇದು ಸತಸಿದ್ಧವಾದ ಒಂದು ಶಾಪ. ತಂದೆ ತಾಯಿಗೆ ಮಕ್ಕಳು ರಿಪೇರಿ ಮಾಡೋದು ಯಾವಾಗ ಅಂದರೆ 9 ವರ್ಷ ಆದ್ಮೇಲೆ ಸ್ಟಾರ್ಟ್. ಅಲ್ಲಿವರೆಗೂ ಆಪ್ಷನ್ ಕೊಟ್ಟಿದ್ದಾನೆ ಭಗವಂತ. ಒಂದು ಮಗುವನ್ನ ಸರಿಯಾದ ರೂಪಿಗೆ ತರುವಂಥದ್ದು ತಂದೆ ತಾಯಿಗಳ ಕರ್ತವ್ಯ. 8 ವರ್ಷದ ಒಳಗಡೆ ಮಗುಗೆ ಏನೆಲ್ಲ ಬೇಕು ಅದಷ್ಟು ಸಲಕರಣೆಗಳನ್ನ ಒದಗಿಸಿದ್ರೆ 80 ವರ್ಷ ಮಗುವಿಗೆ ಪರಮಾಯಸ್ಸಿರುತ್ತೆ. ಅದನ್ನು ಬಿಟ್ಟು LKG UKGಗೆ 3 ವರ್ಷಕ್ಕೆ ತಗೊಂಡು ಕೂರಿಸ್ಬಿಟ್ಟು ಆಯಿಸ್ಬೇಕು ನನ್ನ ಮಗನಿಗೆ, ಆರೋಗ್ಯ ಬೇಕು ನನ್ನ ಮಕ್ಕಳಿಗೆ ಅಂತ ಕೇಳಿದ್ರೆ LKGಗೆ ಯಾವಾಗ ಮಗು ಎಂಟ್ರಿ ಮಾಡಿದ್ರಿ ನಿಮ್ಮ ಮಗುವಿನ ಸಂಬಂಧ ಕಂಪ್ಲೀಟ್ ಕಟ್ ಆಯಿತು. ನಿಮಗೆ ಅವರು ಶತ್ರು, ಅವರು ನಿಮಗೆ ಶತ್ರು. ಈ ಸತ್ಯವನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. LKG UKGಗೆ ಹಾಕಕ್ಕೆ ಮುಂಚೆ 8 ವರ್ಷಕ್ಕೆ ಮುಂಚೆ 7 ವರ್ಷಕ್ಕೆ ಮುಂಚೆ ಯಾವ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೋ ಆ ಮಕ್ಕಳು ನಿಮಗೆ ಶತ್ರುಗಳೇ. ನೀವು ಅನ್ಕೋತೀರ ನನ್ನ ಮಗನಿಗೆ ಅದು ಮಾಡಿಬಿಡ್ತೀನಿ, ನನ್ನ ಮಗನಿಗೆ ಇದು ಮಾಡಿಬಿಡ್ತೀನಿ, ನನ್ನ ಮಗಳಿಗೆ ಇದು ಮಾಡಿಬಿಡ್ತೀನಿ. ಯಾರ ಕೈಯಲ್ಲೂ ಅಪ್ಪ ಅಮ್ಮನ ಮಕ್ಕಳು ರಿಪೇರಿ ಮಾಡೋಕ್ಕೆ, ಮಕ್ಕಳನ್ನ ಸರಿ ಮಾಡೋಕ್ಕೆ, ಮಕ್ಕಳನ್ನ ಓದಿಸಿ ಇದೇ ಮಾಡ್ತೀನಿ ಅನ್ನೋದಕ್ಕೆ ಮಾಡಿದರೂ ಅದು ನಿಮಗೆ ತಿರುಗುಬಾಣವಾಗಿ ಬೀಳುತ್ತೆ ಮುಂದಕ್ಕೆ ಅನ್ನೋ ಸತ್ಯವನ್ನು ತಿಳ್ಕೋಬೇಕು. ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾದದ್ದೇನು? ಆಹಾರ ಸೇವನೆಯನ್ನು, ಕುಡಿಯುವ ನೀರಿನ ವಿಚಾರವನ್ನು, ಮಲಗುವ ವಿಚಾರವನ್ನು. ಈ ವಿಚಾರವನ್ನು ಮಕ್ಕಳಿಗೆ ತಂದೆ ತಾಯಿ ಕಲಿಸ್ದೆ ತಗೊಂಡೋಗಿ ಕಾಟ ತಪ್ಪಿಸ್ಕೊಳ್ಳೋಕ್ಕೆ ತಗೊಂಡೋಗಿ ಸ್ಕೂಲ್ಗೆ ಹಾಕ್ಬಿಟ್ಟು ಆ ಮಗು ಬೆಳಗ್ಗೆ ಹೋದ್ರೆ ಸಾಯಂಕಾಲ ತನಕ ಆರಾಮಾಗಿರ್ಬೋದಪ್ಪ ಅಂತ ತಳ್ಳಿಬಿಟ್ಟು ವ್ಯಾನ್ಗೆ ಹಾಕ್ಬಿಟ್ಟು ಆಮೇಲೆ ಮಕ್ಕಳ ಬಗ್ಗೆ ಶಾಸ್ತ್ರ ಕೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ?
ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಕ್ಕಳಿಗಾಗಿ ನಿಮ್ಮ ತ್ಯಾಗ ಯಾವುದು? ಯಾವುದನ್ನ ನಿಮ್ಮ ಮಕ್ಕಳಿಗಾಗಿ ತ್ಯಾಗ ಮಾಡ್ತಾ ಇದ್ದೀರಾ ತಂದೆ ತಾಯಿ ಆದವರು? ನಿಮ್ಮ ತ್ಯಾಗ ಯಾವುದು? ಯಾವುದನ್ನ ನಿಮ್ಮ ಮಕ್ಕಳಿಗಾಗಿ ತ್ಯಾಗ ಮಾಡ್ತಾ ಇದ್ದೀರಾ ತಂದೆ ತಾಯಿ ಆದವರು? ಖರ್ಚು ಮಾಡಿ ಓದಿಸೋದಲ್ಲ, ಬಟ್ಟೆ ಕೊಡಿಸೋದಲ್ಲ, ಒಳ್ಳೆ ಕಾನ್ವೆಂಟ್ಗೆ ಹಾಕೋದಲ್ಲ, ಕೇಳಿ ತಿಂಡಿ ಕೊಡಿಸೋದಲ್ಲ. ಮಕ್ಕಳಿಗಾಗಿ ತ್ಯಾಗ ಯಾವುದು ಅಂದರೆ ಮಕ್ಕಳನ್ನು ಗುರುತಿಸುವುದು. ಅದೇ ದೊಡ್ಡ ತ್ಯಾಗ. ಸಮಯಕ್ಕೆ ಸರಿಯಾಗಿ ಮಗುಗೆ ಏನು ಕೊಡಬೇಕು, ಮಗುನ ಹೇಗೆ ಪ್ರೀತಿಸಬೇಕು, ಪ್ರೀತಿ ಅನ್ನೋದು ಮಗು ಹೇಗೆ ತಲುಪಬೇಕು, ಆ ಮಗು ನಮ್ಮನ್ನು ಹೇಗೆ ಪ್ರೀತಿಸಬೇಕು, ಈ ಪ್ರೀತಿ ಅನ್ನೋದು ಉದ್ಭವ ಆಗದೆ ನೀವು ಊಟ ಮಾಡಿಸುತ್ತಿರೋ ಊಟದಿಂದ. ಈ ಸತ್ಯವನ್ನು ತಿಳ್ಕೊಂಡ್ರೆ ಸ್ಕೂಲಲ್ಲೆಲ್ಲ ಸಿಗಲ್ಲ ಇದು. ಅದಕ್ಕೆ ಪ್ರತಿಯೊಬ್ಬರು ಯೋಚನೆ ಮಾಡೋದನ್ನು ಬಿಟ್ಟು ನಮ್ಮ ಮಕ್ಕಳ ಬಗ್ಗೆ ಭಯ ನಮಗೆ ಬೇಡ, ನಮ್ಮ ಬಗ್ಗೆ ಮಕ್ಕಳಿಗೆ ಭಯ ಬೇಡ, ಕೊನೆಗೆ ಮಕ್ಕಳನ್ನ ಮುಂದೆ ಏನಾಗ್ತೀವಿ ಅನ್ನೋ ಮಕ್ಕಳಿಗೆ ಭಯ ಬೇಡ. ಮದುವೆ ಆಗೋರ್ಗೂ ಭಯ, ಎಕ್ಸಾಮ್ಗೆ ಹೋಗೋರ್ಗೂ ಭಯ, ಮಲ್ಕೊಳ್ಳೋರ್ಗೂ ಭಯ. ಹೆಂಗೆ ಬದುಕಕ್ಕೆ ಹೇಗೆ ಬದುಕಕ್ಕಾಗತ್ತೆ ಪ್ರಪಂಚದಲ್ಲಿ? ಇದಕ್ಕೆಲ್ಲ ಹೊಣೆಗಾರರು ನೀವೇ ಹೊರತು ದೇವರಲ್ಲ, ಕರ್ಮ ಅಲ್ಲ. ಯಾವುದೋ ಜನ್ಮಾಂತರ ಅಂತಕ್ಕಂಥದ್ದು ಹೇಳ್ತೀವಲ್ಲ, ಇದು ಮೊದಲಿಂದನೂ ನಾವು ಮಾಡ್ಕೊಂಡು ಬಂದಿರೋದೇ ಜನ್ಮಾಂತರನೇ ವಿನಃ ಇದು ಕರ್ಮ ಅಲ್ಲ, ಕರ್ತವ್ಯ ಲೋಪ. ಮಾಡಬೇಕಾದದನ್ನು ಮಾಡಿಲ್ಲ, ತಿಳಿಬೇಕಾದದನ್ನು ತಿಳಿದಿಲ್ಲ. ಅದಕ್ಕೆ ನೀವು ಕರ್ಮ ಅಂತ ತಲೆ ಕೆಚ್ಕೊಂಡ್ರೆ ಅದು ನಿಮ್ಮ ಹೊಣೆ. ಕರ್ತವ್ಯ ಲೋಪವೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಸಮಯಕ್ಕನುಸಾರವಾಗಿ ಮಗುವಿಗೆ ಏನೆಲ್ಲ ಕೊಡಬೇಕು, ಗದ್ದೆಯಲ್ಲಿ ಭತ್ತ ಹಾಕ್ತೀರಾ, ಕಬ್ಬು ಹಾಕ್ತೀರಾ, ರಾಗಿ ಹಾಕ್ತೀರಾ, ಸಮಯಕ್ಕೆ ಸರಿಯಾಗಿ ಏನೇನು ಮಾಡಬೇಕಾದ್ ಮಾಡಿದ್ರೆ ಕಬ್ಬು ಭತ್ತ ಬರುತ್ತೆ. ಹಾಗೆ ಮಗುವಿಗೆ ಸಮಯಕ್ಕನುಸಾರವಾಗಿ ಏನೆಲ್ಲ ಕೊಡಬೇಕು, ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ ನಾವು ಯಾವ ರೀತಿ ಪೋಷಣೆ ಮಾಡಬೇಕು, ಶಕ್ತಿದಾಯಕವಾದ ಮಕ್ಕಳನ್ನು ನಾವು ಬೆಳೆಸಬೇಕು ಅನ್ನೋದಾದರೆ ಇವತ್ತು ಹೇಳಿರ್ತಕ್ಕಂಥ ವಿಚಾರ, ದೇಹದಲ್ಲಿ ಅಡಗಿರ್ತಕ್ಕಂಥ ಶೇಖರಣೆ ಆಗ್ತಿರ್ತಕ್ಕಂಥ ಗೊಬ್ಬರವನ್ನು, ಪ್ರತಿಯೊಬ್ಬರ ದೇಹದಲ್ಲೂ ಗೊಬ್ಬರ ಇದೆ, ಅದನ್ನು ಹೊರಗೆ ತೆಗೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಇದೇ ಮೊದಲನೇ ಸಂಕಲ್ಪ. ಅಮ್ಮ ಅರ್ಥ ಆಯ್ತಾ? ಬೇಜಾರು ಮಾಡ್ಕೊಳ್ಳೋದು ಬೇಡ ತಾಯಿ. ಒಂದು ಹೇಳ್ತೀನಿ, ಚಿತ್ತಾ ನಕ್ಷತ್ರದ ಮಕ್ಕಳು ಹುಟ್ಟತಕ್ಕಂಥದ್ದು ಏನು ಅಂತಕ್ಕಂಥ ವಿಷಯ ಏನಂದರೆ, ಕುಟುಂಬ ಅವರವರ ಇಷ್ಟದಂಗೆ ನಡ್ಕೊಂಡು ಬಂದಿದೆ, ಯಾರ ಮಾತು ಯಾರು ಕೇಳಿ ತೃಪ್ತಿಯಾಗಿ ಬಂದಿರುವ ಕುಟುಂಬ ಅಲ್ಲ ಅಂತ ಮೆಸೇಜ್ ಕೊಡೋಕ್ಕೆ ಭಗವಂತ ಚಿತ್ತಾ ನಕ್ಷತ್ರ ಮಗು ಕೊಡ್ತಾನೆ. ಯಾಕೆ ಅಂದರೆ ದಾಂಪತ್ಯ ವಂಶದಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಇರ್ತಕ್ಕಂಥ ಆಪ್ಷನ್ ತುಂಬ ಕಡಿಮೆ ಇದೆ, ಈಗಾರು ರಿಪೇರಿ ಮಾಡ್ಕೊಳ್ಳಿ ಅಂತ ಹೇಳಿ ತಂದೆ ತಾಯಿಗೆ ದುಃಖ, ಚಿತ್ತಾ ನಕ್ಷತ್ರ ತಂದೆ ತಾಯಿಗೆ ದುಃಖ ಕೊಡುವ ನಕ್ಷತ್ರ ಅಂತ ಆಮೇಲೆ ಸಿಗುತ್ತೆ ನಿಮಗೆ. ಅಯ್ಯೋ ನಾವೇನು ಅಂದ್ಕೊಂಡೆ, ತುಂಬ ಸಾಫ್ಟ್ ಆಗಿದ್ದ, ಈಗ ಯಾಕೆ ಹಿಂಗೆ ಬೀದಿಗೆ ಬಿದ್ದುಬಿಟ್ಟ, ಈಗ ಯಾಕೆ ನಮ್ಮನ್ನು ಬೀದಿಗೆ ತತ್ತಾವನೆ ಅಂದರೆ ಆವತ್ತು ನಿಮ್ಗೆ ಯಾರು ಬಂದು ರಕ್ಷಣೆ ಮಾಡೋಕ್ಕಾಗಲ್ಲ. ಯಾರೇ ಮಕ್ಕಳು ತಂದೆ ತಾಯಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿರ್ತಾರೆ ಹೊರ್ತು, ತಂದೆ ತಾಯಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂದ್ಕೊಂಡಿರ್ತಾರೆ ಹೊರ್ತು, ಯಾರು ಶತ್ರುಗಳು ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆ ಶತ್ರುಗಳು ಆಗೋಕ್ಕೆ ಕಾರಣ ನಮ್ಮ ಆಹಾರ ಸೇವನೆ ಪ್ರಜ್ಞಾಸ್ಥಿತಿ ತಪ್ಪದಾಗ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಧನ್ಯವಾದಗಳು ಅನಸೂಯ, ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ತಿಳಿಸ್ಕೊಡ್ತಾ ಇದ್ರಿ ಸರಿಯಾದ ಕ್ರಮದಲ್ಲಿ ಯಾವ ರೀತಿಯಾಗಿ ಆಹಾರವನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಮುಂದುವರಿಸ್ತಾ ಹೋಗೋದಾದ್ರೆ, ಇಲ್ಲಿ ಈಗ ಅಮ್ಮ ತುಂಬಾ ಸಾಫ್ಟ್. ಈ ಸಾಫ್ಟ್ ಅನ್ನೋದು ತಂದೆ ತಾಯಿಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. LKG UKG ಫಸ್ಟ್ ಸ್ಟ್ಯಾಂಡರ್ಡು 7-8ನೇ ಕ್ಲಾಸ್ಗೆ ಹೋಗೋರು ಸಾಫ್ಟ್ ಆಗೇ ಇರ್ತಾರೆ ಮಕ್ಕಳು. ಆಮೇಲೆ ಬರೋದು ಮಾರಿ ಹಬ್ಬ ಓಪನ್ ಆಗೋದು ಮನೆಯಲ್ಲಿ. ನಾವೇನು ಅನ್ಕೊಂಡಿದ್ದ, ಇವನ್ಯಾಕೆ ಹಿಂಗಾಗ್ಬಿಟ್ನಲ್ಲ, ಇವಳ್ಯಾಕೆ ಹಿಂಗಾಗ್ಬಿಟ್ಲಲ್ಲ, ಏನು ಅಂದ್ಕೊಂಡಿದ್ರು ನಿಮ್ಮ ಕಲ್ಪನೆ ಅದು. ಅಮ್ಮ ಯಾವ್ಯಾವುದನ್ನ ನಾವು ಹೇಗೆ ಗುರುತಿಸ್ಬೇಕು ಅಂತ ಗುರುತಿಸ್ದೆ ನಿರೀಕ್ಷೆ ಮಾಡ್ಕೊಂಡು ಹಿಂಗೆ ಆಗತ್ತೆ, ಚೆನ್ನಾಗಿರ್ತಾರೆ, ರೋಗ ಬರಲ್ಲ, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದಾರೆ, ತಾತ್ಕಾಲಿಕಕ್ಕೆ ಚೆನ್ನಾಗಿರಬೇಕು. ಎಷ್ಟೋ ಜನ ಈ ಪ್ರಶ್ನೆ ಹಾಕ್ತಾರೆ, ನಾನು ಕೇಳ್ತೀನಿ, ಅಮ್ಮ ನೀವು ನೆಮ್ಮದಿಯಾಗಿದ್ದೀವ? ಓ ಎಲ್ಲ ಚೆನ್ನಾಗಿದ್ದೀವಿ ನಾವು, ಸುಮಾರು ಎಲ್ಲ ಥರಕ್ಕೂ ಅನುಕೂಲ ಆಗಿದೆ ನಮಗೆ. 3 ಮಕ್ಕಳು ಮದುವೆ ಮಾಡಿದ್ದೀನಿ, 3 ಮಕ್ಕಳು ಮದುವೆ ಮಾಡಿದ್ದೀನಿ, 2-3 ಕಡೆ ಆಸ್ತಿ ಮಾಡಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ, ಮತ್ತು ಏನಕ್ಕೆ ಕೇಳಕ್ಕೆ ಬಂದೆ ಈಗ ಅಂತ ಕೇಳ್ತೀನಿ ನಾನು. ಎಲ್ಲವೂ ಚೆನ್ನಾಗಿದೆ ಅಂದ ಮೇಲೆ ನನ್ನ ಹತ್ರ ಬಂದು ಉದ್ದೇಶ ಏನು ಅಂತ ಹೇಳ್ತೀನಿ. ಅಲ್ಲಿ ತಗೊಳಕತ್ತಾರೆ. ಅಲ್ಲ, ಕೊನೆ ಮಗಳದು ಒಂಚೂರೇ ಅದು ಸಮಸ್ಯೆ. ನಮ್ಮಲ್ಲಿ ತುಂಬ ಬುದ್ಧಿಯನ್ನು ಬಳಸಿ ಮಾತಾಡಕ್ಕೆ ಹೋಗ್ತಾರೆ. ಮೊದಲು ಬುದ್ಧಿ ಬಳಸೋದನ್ನ ನಿಲ್ಲಿಸ್ಬೇಕು ನಮ್ಮ ಜನ. ನಾವು ಬಳಸಬೇಕಾಗಿರೋದು ನಮ್ಮ ಹೃದಯವನ್ನು. ನಾವು ಬುದ್ಧಿ ಬಳಸಕ್ಕೆ ಹೋಗ ತಗೊಳಕತ್ತಾ ಇರೋದು ಅಂತ ನಮ್ಗೆ ಗೊತ್ತಾಗಿಲ್ಲ. ಹೃದಯವಂತನ ಬುದ್ಧಿವಂತನ ಯಾವ ಸರಿ? ಹೃದಯವಂತ ಬೇಕು, ಬುದ್ಧಿವಂತರು ಬೇಡ ನಮಗೆ. ಯಾಕೆ ಅಂದರೆ ಕ್ಷಣಕ್ಕೊಂದು ಬುದ್ಧಿ, ಕ್ಷಣಕ್ಕೊಂದು ಚೇಂಜು. ಇವ್ನ ಹಿಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಗಂಡಾಗಲಿ ಹೆಂಡತಿ ಆಗಲಿ ನಮೋ ನಮ ಮದುವೆ ಮಾಡ್ಕೊಂಬಿಟ್ರೆ ಅಷ್ಟೇ ಕತೆ. ಬೆಳಗ್ಗೆ ಒಂದು ನ್ಯೂಸು, ಮಧ್ಯಾಹ್ನಕ್ಕೊಂದು ನ್ಯೂಸು. ಸೊ ಬುದ್ಧಿವಂತರನ್ನು ಯಾವ ಕಾರಣಕ್ಕೂ ನಾವು ಜೊತೆಯಲ್ಲಿ ಹಾಕೋಬಾರ್ದು.
ನಮಗೆ ಹೃದಯವಂತರು ಬೇಕು. ಹೃದಯವಂತರು ಯಾರು? ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರಲ್ಲ ಅವರು ಹೃದಯವಂತರು. ನಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾರಲ್ಲ ಅವರು ಹೃದಯವಂತರು. ಹೆಣ್ಣು ಮಕ್ಕಳು ಮದುವೆ ಮಾಡ್ಕೋಬೇಕಾದ್ರೆ ಗಂಡಸರನ್ನ ಇಂಟರ್ವ್ಯೂ ಮಾಡಕ್ಕೆ ಹೋಗಬೇಡಿ. ಅವ್ನು ಎಷ್ಟು ಚೆನ್ನಾಗಿ ನಗ್ತಾನೆ ನೋಡ್ಬೇಡಿ ಅಷ್ಟೇ. ಅವ್ನ ಸಂಬಳ ಎಷ್ಟಾದ್ರು ತರಲಿ, ಅವ್ನ ನಗು ಮುಖ ಇದೆಯಾ ಪರವಾಗಿಲ್ಲ ನೋಡ್ಕೊತಾನೆ ಅಂತ ಇಲ್ಲ ಅಷ್ಟೇ. ಯಾವ ಜಾತಕ ತಗೊಂಡೋದ್ರು ಯಾರ ಕಾಲು ಕಂಡುಹಿಡಿಯೋಕ್ಕಾಗಲ್ಲ. ಆ ನಗು ಬರೋದು ಅಷ್ಟು ಸುಲಭ ಅಲ್ಲ. ಏನು ಹೇಳ್ತೀಯಮ್ಮ? ನಾವು ಸಾಕಷ್ಟು ಲವ್ ಮಾಡಬೇಕಾದ್ರೆ 3 ವರ್ಷದಿಂದ ಎಲ್ಲ ನೋಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂಡರ್ಸ್ಟ್ಯಾಂಡಿಂಗೋ ನನಗಂತೂ ಗೊತ್ತಿಲ್ಲ. ಸಾಧ್ಯ ಆಗುತ್ತೇನಮ್ಮ? 30 ವರ್ಷ ಅಪ್ಪ ಅಮ್ಮನೇ ಮಾಡಿರ್ತಾರೆ ಮದುವೆ ಮಾಡ್ಕೊಂಡು, ಅವರೇ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಬಂದಿರಲ್ಲ. ಈಗ ಮಗಳು ಮಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ ಅಂತಾರೆ. ಏನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಅವ್ರನ್ನೇ ಕೇಳಬೇಕು. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ತಪ್ಪು ಯಾವುದು ಅಂದರೆ, ಆಹಾರ ಒಳಗಡೆ ದೇಹದ ಒಳಗಡೆ ಉಳಿದಿರುತ್ತಲ್ಲ ಅದನ್ನು ಹೊರಗೆ ತೆಗೆಯೋದನ್ನು ಪ್ರಯತ್ನ ಮಾಡಬೇಕಲ್ಲ. ಈ ಸತ್ಯವನ್ನು ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ವಂಶಸ್ಥರು ಎಲ್ಲರೂ ಇದೇ ಕೆಲಸ ಮಾಡ್ಕೊಂಡು ಬಂದಿರೋದು. ನೀವು ಅದನ್ನೇ ಮಾಡ್ತಾ ಇದ್ದೀರಾ, ಮಾಡಿದ್ದೀರಾ, ನಿಮ್ಮ ಮಕ್ಕಳಿಗೂ ಅದನ್ನೇ ಮಾಡಿದ್ದೀರಾ. ಗೊಬ್ಬರವನ್ನು ಎಲ್ಲಿಡಬೇಕು? ತಿಪ್ಪೆಯಲ್ಲಿ ಹಾಕಬೇಕು. ನೀವು ಎಲ್ಲಿಟ್ಕೊಂಡಿದ್ದೀರಾ? ನಿಮ್ಮ ದೇಹದಲ್ಲಿ ಇಟ್ಕೊಂಡಿದ್ದೀರಾ. ಇದು ನಿಮಗೆ ಬೇಜಾರಾಗ್ಬೋದು, ಕೋಪ ಆಗ್ಬೋದು. ಯಾಕೆ ಅಂದರೆ ಗೊಬ್ಬರ ಇಲ್ಲ ಅಂದರೆ ಮನುಷ್ಯನಿಗೆ ಆರೋಗ್ಯ ತೃಪ್ತಿಕರವಾಗಿ ಇರ್ತಾರೆ. ಬೆಳಿಗ್ಗೆಗೊಂಥರ ರೋಗ, ಮಧ್ಯಾಹ್ನಕ್ಕೊಂಥರ ನೋವು ಅಂದ ಮೇಲೆ ದೇಹದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಗೊಬ್ಬರವನ್ನು ಯಾವ ರೀತಿ ಹೊರಗೆ ತರಬೇಕು? ಇದು ಒಂದಿನದ ಊಟ ಅಲ್ಲ, ತಿಂತಾನೇ ಇರಬೇಕು ದಿನ. ಆದರೆ ತಿಂದದ್ದೆಲ್ಲ ಶೇಖರಣೆ ಆಗ್ತಾ ಇದ್ರೆ ಕತೆ ಏನು? ಅರ್ಧ ಬಂತು, ಅರ್ಧ ಉಳಿತು, ಅದ್ರ ಜೊತೆ ಅರ್ಧ ಸೇರ್ತು, ಅರ್ಧ ಬಂತು. ಸೊ ಹಂಗೆ ಪೆಂಡಿಂಗ್. ಈ ಪೆಂಡಿಂಗ್ ಇರಬೇಕಾದ್ರೆ ನೀವು ಯಾವ ಪೂಜೆ ಮಾಡ್ತೀರಾ, ಯಾವ ಶಾಸ್ತ್ರ ಕೇಳ್ತೀರಾ ಸ್ವಲ್ಪ ಯೋಚನೆ ಮಾಡಿ. ಇದರಿಂದ ನಮ್ಗೆ ಆಗ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ದೇಹದಲ್ಲಿ ಏನೇನು ರೋಗಗಳು ಉತ್ಪತ್ತಿ ಆಗಬಾರ್ದೋ ಆ ರೋಗಗಳೆಲ್ಲ ಉತ್ಪತ್ತಿ ಆಗತ್ತೆ. ಅದಕ್ಕೆ ರೋಗಕ್ಕೊಂದು ಹೆಸರು ಕೊಡ್ತಾರೆ, ಅದಕ್ಕೊಂದಷ್ಟು ಮೆಡಿಸಿನ್ ಕೊಡ್ತಾರೆ. ಇದೇ ನಮ್ಮ ಜೀವನ ಆಗಿರೋದು. ಅದಕ್ಕೂ ಹೆಸರು ಕಟ್ತಾರೆ. ಕಾಯಿಲೆ ಬರುತ್ತೆ, ಹೊಸ ಕಾಯಿಲೆ, ಅದಕ್ಕೊಂದು ಹೆಸರು, ಅದಕ್ಕೊಂದು ಟ್ರೀಟ್ಮೆಂಟು. ಇದು ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ ಆಗ್ತಾ ಇರ್ತಕ್ಕಂತಹ ವ್ಯತ್ಯಾಸ. ಜೀವ ಮತ್ತು ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗಿನ್ನೂ ಗೊತ್ತಾಗಿಲ್ಲ ಅಂದ ಮೇಲೆ ಇನ್ನು ಮಕ್ಕಳನ್ನ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಕನಸು ಕಾಣೋ ತಂದೆ ತಾಯಿಗಳಿಗೆ ನಾವೇನಾಗ್ತೀವಿ, ನಾವೇನಾಗಿದ್ದೀವಿ ಅಂತ ನಿಮಗೆ ಇನ್ನೂ ಅರಿವಾಗಿಲ್ಲ. ನಿಮ್ಮ ಮಕ್ಕಳನ್ನು ಬದಲಾವಣೆ ಮಾಡ್ತೀವಿ ಅಂತ ನೀವು ತೀರ್ಮಾನ ಮಾಡಿ ಯೋಚನೆ ಮಾಡಿದ್ರೆ, ಅಥವಾ ಮಕ್ಕಳ ಮೇಲೆ ಭರವಸೆ ಇಟ್ಕೊಂಡ್ರೆ, ಅಥವಾ ಮಕ್ಕಳು ನಿಮ್ಮ ಮೇಲೆ ಭರವಸೆ ಇಟ್ಕೊಂಡ್ರೆ, ಯಾವ ಕಾರಣಕ್ಕೂ ಭರವಸೆ ಇಡಬೇಕಾಗಿದ್ದು ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಜ್ಞಾನದಿಂದನೇ ಮಾತ್ರ. ನಿಮ್ಮ ಬಲವಂತಕ್ಕೆ ನಿಮ್ಮನ್ನು ಆಕರ್ಷಣೆಯ ರೀತಿಯಲ್ಲಿ ಮಕ್ಕಳು ಹೊಂದಾಣಿಕೆ ಆಗಲ್ಲ, ನೀವು ಮಕ್ಕಳು ಹೊಂದಾಣಿಕೆ ಆಗಲ್ಲ. ಇದು ಪ್ರತಿ ಕುಟುಂಬದಲ್ಲಿರ್ತಕ್ಕಂಥ ಒಂದು ದೊಡ್ಡ ರಹಸ್ಯಕರವಾಗಿರ್ತಕ್ಕಂತಹ ಅಜ್ಞಾನತ್ವವಾಗಿದೆ. ಜ್ಞಾನತ್ವ ಬರಬೇಕಂದ್ರೆ ನಮ್ಮ ದೇಹಕ್ಕೆ ಮಾಡುವ ಊಟವನ್ನು 24 ದಿನದ ಗಂಟೆ 24 ಗಂಟೆ ಅಂತ ನಾವು ಏನು ಹೇಳಿದ್ದೀವೋ ಆ 24 ಗಂಟೆ ಒಳಗಡೆ ಆ ದಿನದ ಊಟ ನಮ್ಮ ದೇಹದಿಂದ ಹೊರಗೆ ಬರೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂದರೆ, ನಮ್ಮ ಮನೆಗೆ ಪಕ್ಕ ಸೂರ್ಯ ಮತ್ತು ಚಂದ್ರ ಎರಡೂ ಗ್ರಹಗಳು ನಮ್ಮ ಮನೆಯ ಬಾಗಿಲಲ್ಲಿ ಉದಯ ಆಗುವಂಥ ಮನೆಯನ್ನು ಕಟ್ಟಿದ್ದೀರಾ ನೋಡ್ಕೊಳ್ಳಿ. ಚಂದ್ರೋದಯ ನಿಮ್ಮ ಮನೆಗೆ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಅಂದ ಮೇಲೆ ನೀವು ತಿಂದಂಥ ಆಹಾರ, ಮಕ್ಕಳು ತಿಂದಂಥ ಆಹಾರ ಪಚನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಅದಕ್ಕೆ ಹೇಳ್ತಾ ಹೋಗ್ತೀನಿ. ಮನೆಗೆ 2 ದ್ವಾರಗಳು ಎಷ್ಟರ ಮಟ್ಟಕ್ಕೆ ಪ್ರಾಮುಖ್ಯತೆ ಕೊಡುತ್ತೆ ಅಂದರೆ, ಜೀರ್ಣಾಂಗವನ್ನು ತೃಪ್ತಿದಾಯಕವಾಗಿಡೋದಕ್ಕೆ ನಿಮಗೆ ಸ್ವರ್ಗ ಕಾಣಬೇಕು ಅಂದರೆ ನಿಮ್ಮ ಮನೆಗೆ ಪ್ರಕೃತಿದತ್ತವಾಗಿ ಶಾಸ್ತ್ರಾಧಿತವಾಗಿರ್ತಕ್ಕಂತಹ 2 ದ್ವಾರಗಳನ್ನು ನಿಮ್ಮ ಮನೆಗೆ ನಿರ್ಮಾಣ ಮಾಡಿದ್ದೇ ಆದರೆ ನಿಮ್ಮ ದೇಹ, ನಿಮ್ಮ ಮಕ್ಕಳ ದೇಹ ಎಲ್ಲವೂ ಕೂಡ ರಿಪೇರಿ ಆಗತ್ತೆ. ಒಬ್ರಿಗೊಂಥರ ರೋಗ, ಇನ್ನೊಬ್ರಿಗೊಂಥರ ರೋಗ, ಒಬ್ರಿಗೊಂಥರ ಬೇಜಾರು, ಇನ್ನೊಬ್ರಿಗೊಂಥರ ಬೇಜಾರು. ಏನಕ್ಕಾಗ್ತಾ ಇದೆ ಅಂದರೆ, ಒಬ್ಬೊಬ್ಬರು ಬೇಜಾರು, ಒಬ್ಬೊಬ್ಬರ ಬುದ್ಧಿ ಒಂದೊಂದು ಥರ ದೆಸೆಯಿಂದ ನಾವು ತಿಳ್ಕೋಬೇಕು. ಯಾರನ್ನು ಇದನ್ನು ಕೇಳೋದ್ರಿಂದ ಅಲ್ಲ, ನಾವೇ ರಿಪೇರಿ ಮಾಡಬೇಕು ಅಂದರೆ ನಿಮ್ಮ ವಾಸದ ಮನೆಗಳನ್ನು, ದ್ವಾರಗಳನ್ನು ಪೂರ್ಣವಾಗಿ ಕಂಡಿಡ್ಕೊಂಡ್ರೆ ಆ ದ್ವಾರ ನಿರ್ಣಯವೇ ನಿಮ್ಮ 2 ಕಣ್ಣುಗಳು. ಸೂರ್ಯ ಚಂದ್ರರು ಹೇಗಿದ್ದಾರೋ ನಮ್ಮ ಆಕಾಶದಲ್ಲಿ, ನಮ್ಮ ದೇಹದಲ್ಲೂ ಕೂಡ ಅವರು ಇದ್ದಾರೆ. ಅವ್ರನ್ನ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಂತ ನೀವು ಪ್ರಯತ್ನ ಪಟ್ಟಾಗ, ದ್ವಾರಗಳನ್ನು ನಿರ್ಮಾಣ ಮಾಡಿದಾಗ, ನಿಮ್ಮ ಮನೆಗೆ ಸೂರ್ಯ ಚಂದ್ರ ಬೆಳಕು ಕೊಟ್ಟಾಗ ಮುಂದೆ ನೀವೇ